ब्रह्मैवास्मि शैवास्मि विदधिपुराणानाम् आदिकरुणादिकं नमामि भगवत्पादं शङ्करं लोकशङ्करं शङ्करं शङ्कराचार्यं केशवपादरायणं सूत्रभाष्यकृतौ वन्दे भगवन्लोकनाथः श्रीमच्छङ्करभगवत्पूज्यपाद सद्गुरुभ्यो नमः। वन्देऽहं सच्चिदानन्दं विधिवर्यं महामतिं वेदवेदान्तं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्री श्री सच्चिदानन्देन सरस्वती महासद्गुरुभ्यो नमः। अधीभवो यत्तु कृत्स्नवदेकस्मिन् कार्ये सक्तम् अहैतुकम् अतत्त्वार्थवदल्पं च तत्तामसमुदाहृतम्। यत्तु कृत्स्नवदेकस्मिन् कार्ये सक्तम् अहैतुकम् अतत्त्वार्थवदल्पं च तत्तामसमुदाहृतम्। यत् तु कृत्स्नवत् एकस्मिन् कार्ये सक्तम् अहैतुकम् अतत्त्वार्थवत् अल्पं च तत् तामसम् उदाहृतम्। 13 त्रयोदश पद परिमितोऽयं श्लोकः। ಏಕಸ್ಮಿನ್ ಕಾರ್ಯೇ ಸಕ್ತಂ ಕೃತ್ಸ್ನವತ್, ಒಂದು ಕಾರ್ಯದಲ್ಲಿ ಅಂಟ್ಕೊಂಡಿದೆ ಜ್ಞಾನ, ಅದೇ ಎಲ್ಲ ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ಒಂದು ಪೀಸು ದೇವರು ಅಂತೂ ಅಲ್ಲ, ವಸ್ತುವಾಗಬಹುದು, ಅದೇ ಅಲ್ಲ. ಇದು ಕಾರ್ಯೇ ಸಕ್ತಮ್ಮಲ್ಲೇ ಇದು ಹೇಳ್ತಾ ಇರೋದು ಜ್ಞಾನದ 3 ತರಹ ಅಲ್ವನಾ. ಜ್ಞಾನಂ, ಜ್ಞಾನ ಜೊತೆಯಲ್ಲಿ ಇಲ್ಲಿ ಪ್ರೇಮವನ್ನು ಸಕ್ತಂ ಅಂದ್ರೆ ಪ್ರೇಮನು ಸೇರಿಸಿದ್ದಾರೆ. ಸಕ್ತಂ ಕಾರ್ಯದಲ್ಲಿರುವ ಜ್ಞಾನ, ಕಾರ್ಯದಲ್ಲಿರುವ ಕಾರ್ಯ ಅಂದ್ರೆ ಹುಟ್ಟಿದ ವಸ್ತು, ಅದು ದೇಹ ಇರಬಹುದು, ಹೊರಗಡೆ ವಿಗ್ರಹಾದಿಗಳಿರ್ಬಹುದು, ಅಥವಾ ಭೋಗ ವಸ್ತುಗಳಾದ್ರೂ ಇರಬಹುದು. ಒಂದೇ ಒಂದು ಕಾರ್ಯದಲ್ಲಿ ಬಹಳ ಬಲವಾಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಅದರಲ್ಲೇ ಪ್ರೀತಿ, ಅದರಲ್ಲೇ ಅಭಿಮಾನ. ಕೆಲವರು ಕಾರ್ಯಗಳಲ್ಲಿ ಅನೇಕ ಕಾರ್ಯಗಳಲ್ಲಿ ಇಟ್ಕೋತಾರೆ, ಅದು ತಪ್ಪೆ. ಕಾರ್ಯದ ಪ್ರೇಮವೇ ತಪ್ಪು, ಕಾರ್ಯದ ಜ್ಞಾನ ಸತ್ಯತ್ವ ಬುದ್ಧಿಯೂ ತಪ್ಪು, ಎರಡೂ ತಪ್ಪು. ಕಾರಣದ ಕಡೆ ಹೋಗೋದೇ ಇಲ್ಲ ಅವರು. ಕಾರ್ಯ ಅಂದ್ರೆ ಹುಟ್ಟಿದ್ದು, ಹುಟ್ಟಿದ ವಸ್ತುಗಳಲ್ಲೇ ಕುತೂಹಲ. ಏನುಂಟಾಯ್ತು, ಏನ್ ಬರುತ್ತೆ, ಎಷ್ಟು ಲಾಭ ಆಯ್ತು, ಏನಾಯ್ತು ಅಂತ ಹೇಳಿ, ಹೀಗೆ ಕಾರ್ಯದ ಕಡೆಗೆ ಲಕ್ಷ್ಯ, ಅದರಲ್ಲೇ ಪ್ರೀತಿ, ಅದರಲ್ಲೇ ಅಭಿಮಾನ. ಅದರಲ್ಲೂ ಅನೇಕ ಕಾರ್ಯದಲ್ಲಿದ್ದು ಅದು ರಾಯಸ ಜ್ಞಾನ ಆಗತ್ತೆ, ಚಂಚಲ. ಒಂದೇ ಒಂದು, ಅದೇ ಎಲ್ಲ, ಅಷ್ಟರಲ್ಲೇ ಹಿಡ್ಕೊಂಡ್ಬಿಡೋದು. ಅದಕ್ಕೆ ಭಾಷ್ಯಕಾರ ಮುಂದೆ ಬರೀತಾರೆ, ಒಂದು ಮರದ ತುಂಡೋ ಒಂದು ಶಿಲಾ ವಿಗ್ರಹವು ಅದೇ ಹಿಡ್ಕೊಂಡು ಕೂತ್ಕೊಂಡು ಅದೇ ದೇವರು ಮಾಡಿದ್ರೆ, ಅದರಲ್ಲಿ ಪ್ರೀತಿ ಇಟ್ರೆ ಅದು ತಾಮಸ ಜ್ಞಾನ, ತಾಮಸ ಪ್ರೇಮ ಅಂತಾರೆ. ಸಾಲಿಗ್ರಾಮನೇ ಎಲ್ಲ, ಅದೇ ಎಲ್ಲ, ಅದು ಹೀಗಿದೆ ಹಾಗಿದೆ, ಬರೀ ಕಲ್ಪನೆಯಲ್ಲೇ ಮುಳುಗ್ಬಿಟ್ಟಿದ್ದಾರೆ. ಹೀಗೆ ಕಾರ್ಯದಲ್ಲಿ ಅಂಟುಕೊಂಡು ಅಹೈತುಕಂ ಅಂದ್ರೆ ಅವಿವೇಕದಿಂದ ಬಂದಿರೋದು. ವಿವೇಕವೇ ಇಲ್ಲ, ಯುಕ್ತಿಯೂ ಇಲ್ಲ, ಅನುಭವವೂ ಇಲ್ಲ, ಸುಮ್ಮನೆ ಹಠ. ಈ ಹಠಕ್ಕೆ ಏನು ಮಾತಾಡಕ್ಕಾಗಲ್ಲ, ಆಗ್ಬೇಕು. ಯಾಕೆಂದ್ರೆ ಬೇಕು, ಆದ್ರಿಂದ ಬೇಕು, ಹಾಗೆ ಆಗ್ಬೇಕು, ಅದು ನಂಗೆ ಬೇಕು ಬೇಕು ಅಂತ ಒಂದ್ಸಲ ಹಠ ಬಂದ್ಬಿಟ್ರೆ ಏನಿಲ್ಲ. ಸೀತೆಗೆ ಬಂಗಾರ ಜಿಂಕೆ ಬೇಕು ಅಂತ ಬಂದ ಹಾಗೆ ಬೇಕು, ಅಮ್ಮ ಅದು ರಾಕ ಬೇಕು. ಏನಾದ್ರೂ ಹೇಳು, ಒಂದು ಸಲ ಮನಸ್ಸಿನಲ್ಲಿ ನಮ್ಮ ಕನ್ನಡ, ನಮ್ಮ ಸಂಕೇತದಲ್ಲಿ ಪೀಂದ್ರ ನೀರನ್ನ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ, ಅಂಟ್ಕೊಂಡ್ಬಿಟ್ಟಿದೆ. ಕಾರ್ಯದಲ್ಲಿ ಸತ್ಯತ್ವ ಬುದ್ಧಿ, ಕಾರ್ಯದಲ್ಲಿ ಪ್ರೀತಿ. ಮನುಷ್ಯನಿಗೆ ಇರೋದೇ ಬರೀ ಕಾರ್ಯದಲ್ಲೇ. ಅವನಿಗೆ ಬರೀ ಈ ಮನಸ್ಸಿಗೆ ವಿಚಿತ್ರವಾದಂತಹದ್ದೇ ಬೇಕು. ಒಂದೇ ಆದ್ರೆ ಬೇಜಾರು. ಆದ್ರೆ ಒಂದೇ ಆದ್ರೂ ಆಳವಾದ ಪ್ರೇಮ ಇದ್ರೆ ಬೇಜಾರಾಗಲ್ಲ. ಆದ್ರೆ ಅವನ್ ಹಾಗೆ ಇಟ್ಕೊಳಲ್ಲ, ಎಲ್ಲ ಟೆಂಪ್ರರಿ. ಇದು ಒಂದ್ ಸ್ವಲ್ಪ ಹೊತ್ತು ನಮ್ಮವ್ರು ಅಂತಾನೆ, ಆಮೇಲೆ ಬಿಟ್ಟಾಕ್ತಾನೆ. ಇದು ಇನ್ಯಾವುದೋ ನಮ್ದು ಅಂತಾನೆ, ಆಮೇಲೆ ಅದನ್ನ ಬಿಡ್ತಾನೆ. ಇದು ಚೆನ್ನಾಗಿದೆ, ಈ ಎಷ್ಟು ಆಹಾರ ತಿಂದಿದೀವಿ, ಎಷ್ಟು ಆಹಾರದಲ್ಲಿ ಎಷ್ಟು ಸಲ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಎಷ್ಟು ಸಲ ಎಷ್ಟೊತ್ತು ಇಷ್ಟು ತಿಂದು ಇಷ್ಟು ಚೆನ್ನಾಗಿ, ಅಯ್ಯೋ. ಹೀಗೆ ಕಾರ್ಯದಲ್ಲಿ ಅಂಟಿಕೊಂಡಿರುವಂತಹ ಜ್ಞಾನ ಇದೆಯಲ್ಲ, ಅದು ತಾಮಸ ಜ್ಞಾನ. ಅದು ಒಂದೇ ಕಾರ್ಯದಲ್ಲಿ, ಅದಕ್ಕೆ ಯುಕ್ತಿಯೂ ಇಲ್ಲ, ಆಮೇಲೆ ತತ್ವಾರ್ಥವೂ ಇಲ್ಲ, ಪರಮಾರ್ಥವೂ ಇಲ್ಲ, ಅಲ್ಲಿ ಅಲ್ಪವಾದದ್ದು. ಇಂಥ ಜ್ಞಾನವನ್ನ ತಾಮಸ ಜ್ಞಾನ, ಇಂಥ ಪ್ರೀತಿಯನ್ನ ತಾಮಸ ಪ್ರೀತಿ ಅಂತ ಕರಿಬಹುದು.
ಭಾಷ್ಯವನ್ನು ಓದೋಣ. ಯತ್ತು ಜ್ಞಾನಂ ಕೃತ್ಸ್ನವತ್ ಸಮಸ್ತವತ್ ಸರ್ವ ವಿಷಯಮಿವ ಏಕಸ್ಮಿನ್ ಕಾರ್ಯೇ ದೇಹೇ ಬಹಿರ್ವಾ ಪ್ರತಿಮಾದೌ ಸಕ್ತಂ ಏತಾವಾನೇವ ಆತ್ಮ ಏತಾವಾನೇವ ಈಶ್ವರೋ ವಾ ನಾತಃ ಪರಮಸ್ತಿ ಇತಿ. ಈ ಜ್ಞಾನ ಕೃತ್ಸ್ನವತ್ ಅಂದ್ರು. ಕೃತ್ಸ್ನೇನ ತುಲ್ಯಂ ಕೃತ್ಸ್ನವತೇನ ತುಲ್ಯಂ ಕ್ರಿಯಾಚೆ ದ್ವತಿ ಸಮಸ್ತವತ್ ಸರ್ವ ವಿಷಯಮಿವ. ಎಲ್ಲದರಲ್ಲೂ ನೀನು ಒಟ್ಟಾಗಿ ಜ್ಞಾನ ಒಂದೇ ರೂಪದ ನೋಡ್ಬೇಕು. ಸಮ್ಯಕ್ ದರ್ಶನ ಜ್ಞಾನ. ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇರೋ ವಸ್ತು ಯಾವುದೋ, ಯಾವುದನ್ನು ನೋಡಿದ್ರು ಅದು ಕಂಡೇ ಕಾಣುತ್ತೋ, ಯಾವುದನ್ನು ಅದು ಮರೆನೇ ಆಗೋಲ್ವೋ ಆ ವಸ್ತುವಿನಲ್ಲೇ ನಿನ್ನ ಜ್ಞಾನ ಇರಬೇಕು. ಅದು ಬಿಟ್ಟ ಇದು ನೋಡಿ ಇದು ನೋಡಿದ್ರೆ ಇದು ಮರೆಯಾಗತ್ತೇನೆ, ಬೇಡ ಇದು ನೋಡ್ಬೇಡ ಅದು ನೋಡ್ಬೇಡ. ನಿನ್ನ ಮನಸ್ಸು ಜ್ಞಾನದಲ್ಲಾಗಲಿ ಪ್ರೀತಿಯಲ್ಲಾಗಲಿ ಅಂಟ್ಕೊಳ್ಳುವಾಗ ಎಲ್ಲೂ ಅದು ತುಂಡೆ ಆಗಬಾರ್ದು. ಅಂಥ ಸ್ವರೂಪ ಈ ಜಗತ್ನಲ್ಲಿ ಆರಿಸ್ಕೋಬೇಕು. ಹಾಗೆ ಆರಿಸ್ಕೊಳ್ಳೋದೇ ಇಲ್ಲ. ಸರಿಯಾಗಿ ಒಂದೊಂದು ಚೂರು ಆರಿಸ್ಕೊಂಡು ಒದ್ದಾಡ್ತಾರೆ. ಅದು ಬೇರೆ ಕೂಡ್ ಹಾಕೋತೀನಿ ಅಂತಾರೆ. ಅದು ಇನ್ನೊಂದು ಕಷ್ಟ ಏನು ಅಂದ್ರೆ, ಒಂದು ಕೂಡ್ ಹಾಕಿ ಇನ್ನೊಂದು ಬಂದ್ಕೊಡ್ಲೆ ಮೊದಲನೇದು ಕಮ್ಮಿ ಆಗ್ಬಿಡುತ್ತೆ, ಅದು ಜ್ಞಾನವೂ ಹೋಗ್ಬಿಡುತ್ತೆ. ಪೂರ್ವಬಂಧ ಶ್ಲತಾ ಇದೆ. ಎಷ್ಟೇ ಚೆನ್ನಾಗಿರೋ ಹುಡುಗಿ ಕಟ್ಕೊಂಡ್ರು, ಎರಡನೇ ಹೆಂಡತಿ ಬಂದ್ ಕೂಡಲೇ ಮೊದಲನೇ ಹೆಂಡತಿ ಸಡ್ಲಾಗ್ಬಿಡ್ತಾಳೆ ಅಂತ ದ್ರೌಪದಿ ಹೇಳಿದ್ದು. ಸುಭದ್ರೆ ಕರ್ಕೊಂಡ್ಬಂದ ಅರ್ಜುನ, ನಾನು ಎಷ್ಟೇ ನಿನ್ಗೆ ಇಷ್ಟವಾಗಿದ್ರು ಈಗ ಇವಳು ಬಂದ್ಮೇಲೆ ನಾನು ಕಡಿಮೆ, ನನ್ನ ಮೇಲೆ ಅಷ್ಟು ಪ್ರೀತಿ ಇರಲ್ಲ ಅಂತ. ಅಂದ್ರೆ ಮನುಷ್ಯನಿಗೆ ಒಂದ್ ಕಡೆ ಇರೋ ಪ್ರೀತಿ ಇನ್ನೊಂದ್ ಕಡೆ ಬರೋಲ್ಲ ಅನ್ನೋದು ವ್ಯಾವಹಾರಿಕವಾಗಿ ಒಂದರಲ್ಲಿರುವ ಪ್ರೀತಿಯೇ ಇನ್ನೊಂದರ ಮರೆವಿಗೆ ಕಾರಣ. ಮರೆವು ಅಂದ್ರೆ ಪ್ರೇಮ ಒಂದೇ ಕಡೆ ನಿಂತ್ರೆ ಅದೇ ಮರವು. ಮರೆದೇ ಇರೋ ಪ್ರೇಮ ಆಗ್ಬೇಕು ಅಂದ್ರೆ ಎಲ್ಲೆಲ್ಲೂ ಇರೋದಲ್ಲೇ ನೋಡ್ಬೇಕು. ಯಾವುದು ಎಂದೂ ಮರೆಯೋದೇ ಇಲ್ವೋ, ಮರೆಯೇ ಆಗೋಲ್ವೋ ಅದ್ರಲ್ಲಿ ಪ್ರೇಮ ಇಟ್ರೆ ಮರೆಯೋಲ್ಲ. ಯಾಕೋ ಮರ್ತೋಗತ್ತೆ ಅಂದ್ರೆ ಅಷ್ಟೇ. ಮರ್ತೋಗತ್ತನಾ? ಅಲ್ಪ ಬುದ್ಧಿ ಅಷ್ಟೇ. ಒಂದನ್ನೇ ಎಲ್ಲ ಅದೇ ಸರ್ವಸ್ವ ಅಂತ ಸರ್ವವಿಷಯಮಿವ ಅಂದ್ರೆ ಒಂದು ವಿಷಯದಲ್ಲಿ ಒಂದು ಕಾರ್ಯದಲ್ಲಿ ಪೂರ್ಣ ಪ್ರಪಂಚದ ಅಷ್ಟೂ ಪ್ರೀತಿಯನ್ನು ಒಂದರಲ್ಲೇ ಹಾಕ್ಬಿಟ್ಟ. ತನ್ನ ದೇಹದಲ್ಲಾಗೋ ಹೋದ್. ದೇಹಾತ್ಮವಾದಿ, ನಾಸ್ತಿಕ, ಚಾರ್ವಾಕ ಇದೇ ಅಲ್ಲ, ಇದೇ ಸರ್ವಸ್ವ, ಇದಕ್ಕೆ ನದ್ದೆಲ್ಲ ಅಂತ ಹೇಳಿ ದೇಹದಲ್ಲಾಗಲಿ ಬಹಿರ್ವಾ ಪ್ರತಿಮಾದು ಅಥವಾ ಹೊರಗಡೆ ಒಂದು ಪ್ರತಿಮೆ ಇಟ್ಕೊಂಡ್ಬಿಡ್ತಾನೆ, ಅದೇ ಎಲ್ಲ ಅಂತ ಹೇಳ್ಕೊತಾನೆ. ಅಯ್ಯೋ ಅದಾಗ್ಬಿಡುತ್ತೆ. ಈಗ ತುಂಬಾ ಬಹಳ ಜನ ಲೋಕದಲ್ಲಿ ಅಂಥವ್ರ ಮರನೆಲ್ಲ ಕಡ್ದು. ಹೌದಾ? ಅದೇ ರಾಮನ ಭಾವನೆ ಮಾಡಕ್ಕ ಇನ್ ಬಾಕಿ ಕಡೆ ಭಾವನೆ ಮಾಡಬಾರ್ದಾ? ಯಾಕೆ ಬರಲ್ಲ? ಎರಡೇ ಇಟ್ಕೊಟ್ರೆ ಬರುತ್ತೆ, ಬರಲ್ಲ. ಕಲ್ಲಿಗಳು ಬರಲ್ಲ. ಆಗಲ್ಲ. ಎಲ್ಲೆಲ್ಲೂ ಇರೋ ಪರಮಾತ್ಮನ ಒಂದ್ ಕಡೆ ಮಾಡಿದ್ರಲ್ಲ, ಅದೊಂದು ಕತ್ತು ಹಿಸ್ಕದಾಗಲ್ವಾ? ಸರ್ವವ್ಯಾಪಿಯಾದ ಪರಮಾತ್ಮನ ಇಷ್ಟೇ ಜಾಗ ಅಂತ ಹಿಡ್ಕೊ ಅಲ್ಲೇ ಇರೋದು, ಎಲ್ಲೂ ಇಲ್ಲ ಅಂತಂದ್ರೆ ಅವನಿಗೆ ಕಷ್ಟ ಆಗತ್ತಾ ಇಲ್ವಾ? ಮತ್ತ ಅವನೇ ತಾನೇ ಇರೋದು ಎಲ್ಲೆಲ್ಲ. ನಮ್ ಬುದ್ಧಿಗೆ ಬರಲ್ಲ. ಏನ್ ಬುದ್ಧಿಗೆ ಬರಲ್ಲ? ಬರಲ್ಲ ಅಂದ್ರೆ ನೀನ್ ಮಾಡ್ಕೊಂಡಿರೋದು ಅಷ್ಟೇ. ಬರಲ್ಲ ಅಂತ ಎಲ್ರಿಗೂ ಬರುತ್ತೆ. ದೇಹದಲ್ಲಾಗಲಿ ಹೊರಗಡೆ ಪ್ರತಿಮೆಯಲ್ಲೋ ಶಿಲಾ ವಿಗ್ರಹದಲ್ಲೋ ಆಗಲಿ ಸಕ್ತಂ ಅಂಟ್ಕೊಂಡ್ಬಿಟ್ಟಿದೆ. ಏತಾವಾನೇವ ಆತ್ಮ ಅಂದ್ರೆ ದೇಹವೇ. ಏತಾವಾನೇವ ಈಶ್ವರ ಅಂದ್ರೆ ಇವನೇ, ಇಷ್ಟೇ ಅಂತ ದೇವಕಾರ ಇದೆ. ನಾತಃ ಪರಮಸ್ತಿ, ಇದಕ್ಕಿಂತ ಬೇರೆಯಾದಿಲ್ಲ ಅಂತ ಹೇಳಿ ಯಥಾ ನಗ್ನ ಕ್ಷಪಣಕಾದೀನಾಂ ಶರೀರಾಂತರ್ವರ್ತಿ ದೇಹ ಪರಿಮಾಣ ಜೀವ ಈಶ್ವರೋ ವಾ ಪಾಷಾಣ ದಾರ್ವಾದಿ ಮಾತ್ರಂ ಇತ್ಯೇವಂ ಏಕಸ್ಮಿನ್ ಕಾರ್ಯೇ ಸಕ್ತಂ. ನಗ್ನ ಕ್ಷಪಣಕ ಅಂತ ಅದು ಎರಡು ಮಾಡೋಣ, ಒಂದೇ ಮಾಡೋಣ. ನಗ್ನ ಬೇರೆ, ಕ್ಷಪಣಕ ಬೇರೆ ಮಾಡೋಣ. ಜೈನರಲ್ಲೇ ಬೌದ್ಧರು ಸೇರ್ಕೋತಾರು ಅಂತ
ಬೌದ್ಧ ಪೂಜೆ ಮಾಡೋದಿಲ್ಲ, ಅವರ ಅವ್ರು ಮಾಡ್ತಾರ? ಜೈನು ಮಾಡ್ತಾರೆ. ಹೌದಾ? ಜೈನು ವಿಗ್ರಹ ಮಾಡ್ತಾರೆ. ಎಂತ ಮಾಡ್ತಾರ. ಅಂತೂ ದಿಗಂಬರರು ದೇಹದಲ್ಲಿರುವಂತಹ ಜೀವ ದೇಹ ಮಾತ್ರವೇ ಅಂತ ಪುದ್ಗಲವಾದ ಹೊರಗೆ ಹೋಗ್ಬಿಡುತ್ತೆ. ಆನೆ ಶರೀರ ಬಿಟ್ಟು ಇರುವೆ ಶರೀರಕ್ಕೆ ಬಂದ್ರೆ ಜೀವ ಹೊರಗೆ ಹೋಗ್ಬಿಡ್ತಾನೆ. ಹೀಗೆ ದೇಹ ಮಾತ್ರ ಪರಿಮಾಣ ಜೀವ ಅಂತ ಅವರ ವಾದ. ದೇಹ ಎಷ್ಟಿದೆಯೋ ಅಷ್ಟಲ್ಲಿ ಇರ್ತಾನೆ, ಹೆಚ್ಚು ಕಮ್ಮಿ ಆಗತ್ತೆ. ದೇಹ ಬೆಳೆದು ಬಿಟ್ರೆ ಏನಾಗ್ಬಿಡುತ್ತೆ, ಬಾಲ್ಯದ ದೇಹ ಟೊಳ್ಳಾಗ್ಬಿಡುತ್ತೆ. ಇಷ್ಟೇ ಜೀವ ಇದ್ದದ್ದು ದೇಹ ದೊಡ್ಡದಾಗ್ಬಿಡುತ್ತೆ, ಜೀವ ಸಣ್ಣದಾಗ್ಬಿಡ್ತಾನೆ. ಆಮೇಲೆ ಸಂಕುಚಿತ ಆಗತ್ತಾ, ಅದು ಬಿಡ್ತಾರೆ. ಬೇರೆ ದೇಹಕ್ಕೆ ಹೋದ್ರೆ ಬೆಟ್ಟಾಗಲ್ವ ಸಂಕೋಚ ಹಿಸುಕಿದ್ರೆ. ಒಟ್ಟು ದೇಹ ಮಾತ್ರ ಪರಿಮಾಣ ಜೀವ ಅಂತ ಹೇಳುವಂತ ನಕ್ಷಪಣಕರು ಈಶ್ವರನನ್ನ ಒಂದು ಕಲ್ಲಿನ ಶಿಲೆಯಲ್ಲೋ, ಮರದ ಕೋಲಲ್ಲೋ, ಮರದ ಕೊಂಬೆಯಲ್ಲೋ ಎಲ್ಲೋ ಅಷ್ಟರಲ್ಲೇ ಈಶ್ವರ ಇರೋದು ಅಂತ ಈ ರೀತಿ ಒಂದೇ ಕಾರ್ಯದಲ್ಲಿ ಅಂಟ್ಕೊಂಡಿರೋದು. ಹೌದನಾ? ಕಾರ್ಯೇ ಸಕ್ತಂ ಅಹೈತುಕಂ ಹೇತುವರ್ಜಿತಂ ನಿರ್ಯುಕ್ತಿಕಂ. ಯಾಕೆ ಹೀಗೆ ಮಾಡ್ಕೊಂಡ್ರೆ ನಮ್ಗೆ ಹೌದು ನಾನು ಹೀಗೆ ಮಾಡೋದು, ನಮ್ಗೆ ಅಷ್ಟೇ ಬುದ್ಧಿ ಇರೋದು. ಇವ್ರು ಈ ಥರನೇ ಜಾಸ್ತಿ. ಯುಕ್ತಿ ಇಲ್ಲ, ಕಾರಣ ಇಲ್ಲ, ಯಾಕೆ ಅಷ್ಟು ಜಾಗ ಇಟ್ಟಿದೀವಪ್ಪ, ನಮ್ಗೆ ಅದೇಪ್ಪ ಸಾಕುಪ್ಪ ಅಂತ ಹಠ ಮಾಡೋರು ಇದಾರಲ್ಲ, ಅವ್ರು ದೂರದಿಂದ ನಮಸ್ಕಾರ ಮಾಡ್ಬೇಕು, ಹತ್ರನೂ ಬಿಟ್ಕೋಬಾರ್ದು ಇಂಥವರು. ಇನ್ನು ಅತತ್ವಾರ್ಥವತ್ ಅಯಥಾಭೂತಾರ್ಥವತ್ ಯಥಾಭೂತಃ ಅರ್ಥಃ ತತ್ವಾರ್ಥಃ ಸಹ ಅಸ್ಯ ಜ್ಞೇಯಭೂತಃ ಅಸ್ತಿ ಇತಿ ತತ್ವಾರ್ಥವತ್ ನ ತತ್ವಾರ್ಥವತ್ ಅತತ್ವಾರ್ಥವತ್. ಅತತ್ವಾರ್ಥ, ತತ್ವಾರ್ಥ ಅಂದ್ರೆ ಯಥಾಭೂತ ಅಂತ. ಪರಮ ಸತ್ಯದ ಅರ್ಥ ಇದೆಯಲ್ಲ ಅದಿಲ್ವೇ ಇಲ್ಲ, ಸತ್ಯ ನೋಡೋ ದೃಷ್ಟಿನೇ ಇಲ್ಲ. ತತ್ವಾರ್ಥ ಉಳ್ಳದ್ದು ಜ್ಞಾನ, ತತ್ವಾರ್ಥವತ್ ಜ್ಞಾನ. ತತ್ವಾರ್ಥವನ್ನೇ ತಿಳ್ಕೊಳ್ಳೋ ಜ್ಞಾನ ಏನೋ ಜ್ಞಾನ. ಒತ್ತು ಅನ್ನೋದು ಯಾವ ಅರ್ಥದಲ್ಲಿದೋ? ಉಳ್ಳದ್ದು ಅಂದ್ರೆ ಮತೋಬರ್ಥ, ಇನ್ನೊಂದು ವತು ಕ್ರಿಯಾಚೇದ್ ವತಿ, ತುಲ್ಯಾರ್ಥ. ಏನ ತುಲ್ಯಂ ಕ್ರಿಯಾಚೇದ್ ವತಿ. ಇಲ್ಲಿ ಮತೋಬರ್ಥದಲ್ಲಿ ಯಥಾಭೂತವಾದ ಅರ್ಥವನ್ನ ತತ್ವಾರ್ಥ ಅಂತ ಮಾಡಿಕೊಂಡು ತೇನ ರಕ್ತಂ ರಾಗಾತ್ ಕ್ರಿಯಾಚೇತ್ ವತಿ. ತೇನ ತುಲ್ಯಂ ಕ್ರಿಯಾಚೇತ್ ವತಿ. ಕ್ರಿಯಾ ಸಾಮಾನ್ಯ ಎರಡಕ್ಕೂ ಇರಬೇಕು, ಏನಾದ್ರು ಸಮಾನಾಂಶ ಇರ್ಬೇಕಲ್ಲ. ಹೀಗೆ ಯಥಾಭೂತವಾದ ಪದಾರ್ಥವನ್ನ ತತ್ವಾರ್ಥ ಅಂತ ಹೇಳಿ, ಆ ತತ್ವಾರ್ಥವೇ ಯಾರಿಗೆ ಜ್ಞೇಯವಾಗಿದೆಯೋ ಅಂದ್ರೆ ಯಾವ ಜ್ಞಾನಕ್ಕೆ ಅದು ಕಾಣುತ್ತೋ ಅದು ತತ್ವಾರ್ಥವ ಜ್ಞಾನ. ನಾವು ತತ್ವವನ್ನೇ ನೋಡೋ ಜ್ಞಾನ ಇರಬೇಕು. ಯಾವುದು ಬಂದರೂ ಇದು ಸತ್ಪದಾರ್ಥವೇ ಅಥವಾ ಪರಮಾತ್ಮನ ಚೈತನ್ಯವೇ, ಇನ್ನೂ ಬೇಡಪ್ಪ ಪಂಚಭೂತವೇ ಅಂತ ಅದು ನೋಡ್ರಿ ಆಸೆ ಬರಲ್ಲ. ವಿಕಾರ ನೋಡ್ದ ಅಂದ್ರೆ ಇವನಿಗೂ ವಿಕಾರ, ಮನಸ್ಸಿಗೂ ವಿಕಾರ, ಇರೋರಿಗೆಲ್ಲ ಹಿಂಸೆ. ವಿಕಾರದ ಜ್ಞಾನ, ವಿಕಾರದ ಪ್ರೇಮ ಇದೆಯಲ್ಲ, ಪ್ರಪಂಚ ಮನೆ ಮಠ ಎಲ್ಲ ಹಾಳು, ಗೋಳು ಹಾಕೊಂಡ್ಬಿಡ್ತಾರೆ. ಆ ಪ್ಲಾಸ್ಟಿಕ್ಕಿನ ತಂದು ಮನೇಲಿ ಇಟ್ಟಿರ್ತಾರೆ, ಕೊನೆಗೆ ಎಲ್ಲ ಬೀಸಾಕ್ಬಿಡ್ತಾರೆ. ತರುವಾಗ ಭಾರಿ ಚೆನ್ನಾಗಿದೆ, ತಂದ ಮೇಲೆ ಅದು ಎಲ್ಲರೂ ಚೀಲದಲ್ಲಿ ತುಂಬಿ ಯಾರಿಗಾರು ಒಂದು ತಿಪ್ಪೆಗೆ ಹೋಗಿ ತಿಪ್ಪೆ ಅದು ಮಣ್ಣು ಆಗೋಲ್ಲ, ಅದು ಹೊರಗಳ. ಬಹಳ ಕಷ್ಟಪ್ಪ. ಈ ವಿಕಾರದಲ್ಲಿರುವ ಪ್ರೇಮ, ವಿಕಾರದ ಜ್ಞಾನ ಇದೆಯಲ್ಲ, ಆದಷ್ಟು ಅನರ್ಥ ಏನು ಯಾವುದೂ ಇಲ್ಲ. ಯಾಕೆ ಹೀಗೆ ಹುಟ್ಕೊಳ್ತು ಅಂದ್ರೆ ತಾನು ದೇಹ ಅದು ವಿಕಾರ, ಅಲ್ಲಿ ನಾನು ಅನ್ನೋ ಬುದ್ಧಿಯಿಂದ ಪ್ರಪಂಚ ಎಲ್ಲ ಬರೀ ಅದೇ ಹುಡ್ಕೋದು. ನಾನು ಎಂಥವನೋ ಅಂಥದ್ದನ್ನೇ ಹುಡುಕ್ತೀವಿ ನಾವು ವಿಕಾರವಾದ ದೇಹದಲ್ಲಿ ನಾನು ಅನ್ನೋ ಪ್ರೇಮ ಇಟ್ಟ ಮೇಲೆ ಅದಕ್ಕೆ ಯಾವ್ಯಾವ್ದು ಬೇಕು ಅಂದ್ರೆ ಅಂಗಡಿ ಬೀದಿ ಹೋಗೋದು, ಅದು ಬೇಕು ಇದು ನಿಮ್ಗೆ ಬೇಕು ಅನ್ನೋಕೆ ಬರಲ್ಲ ಅಂತಾರೆ, ನಮ್ಮನ್ನು ಹಾಸ್ಯ ಮಾಡ್ತಾರೆ. ನಿಮ್ಗೆ ಬೇಕು ಅನ್ನೋದೇ ಗೊತ್ತಿಲ್ಲ, ನೀವೆಂತ ಬರುತ್ತೆ ಅಂತಾರೆ. ಪ್ರಪಂಚನ ನಮಸ್ಕಾರ ಅಂದ್ರೆ ನಾವು ದಡ್ರು ಒಪ್ಕೋತೀವಿ, ನಮ್ಗೆ ಏನ್ ಬೇಕು ಅಂತ ಗೊತ್ತಿಲ್ಲ, ನಮ್ಗೇನು ಅಲ್ಲಪ್ಪ. ಬೇಕು ಅನ್ನೋದ್ರಲ್ಲಿ ಕೆಲವು ಹೇಳ್ಕೊಡದೆ ಬರೋ ಬೇಕು ಯಾವ್ದು ಗೊತ್ತಾ? ಹಸಿವಿಗೆ ಊಟ ಮಾಡಬೇಕು, ಮಲಮೂತ್ರ ವಿಸರ್ಜನೆ ಬಂದಾಗ ಬಿಡ್ಲೇಬೇಕು, ಅದು ಪ್ರಾಕೃತಿಕವಾದ ಬೇಕು ಇದು. ಇನ್ ಬಾಕಿ ಇಂದ್ರಿಯಕ್ಕೆ ಯಾಕೆ ಬೇಕು? ನೋಡ್ಬೇಕು, ಹೋಗ್ಬೇಕು. ಯಾಕೆ ಹೋಗ್ಬೇಕು, ಯಾಕೆ ನೋಡ್ಬೇಕು? ಯುಕ್ತಿನೇ ಇಲ್ಲ. ಏನ್ ನೋಡೋಕೆ ಏನಿರುತ್ತೆ ಹೋದ್ರೆ? ಇವ್ರು ಹೇಳಿದ್ರು ನಮ್ಮ ಜ್ಞಾನಪ್ರಸಾದ್ ಕರ್ಕೊಂಡು ಹೋದಾಗ,
ಮೇಲೂ ಕಲ್ಲು, ಕೆಳಗೂ ಕಲ್ಲು, ಸುತ್ತ ಕಲ್ಲು, ಒಳಗೂ ಕಲ್ಲು, ಗೋಡೆನೂ ಕಲ್ಲು. ಕಲ್ಲು ನೋಡೋಕೆ ಅಲ್ಲಿಂದ ಬರ್ಬೇಕಾ? ಕೌಟ್ನಕ್ಕೆ ಕಲ್ಲು ಎಲ್ಲೇ ಕಾಳ. ದೊಡ್ಡ ದೊಡ್ಡ ದೇವಸ್ಥಾನ ಹೋಗ್ಬಿಟ್ಟಿದ್ದಾರೆ. ಬಹಳ ಹೊತ್ತು ಸುಸ್ತಾಗಿದೆ, ಹಸಿವಾಗ್ಬಿಟ್ಟಿದೆ. ಆ ಊಟ ಕೊಡೋದ್ ಬಿಟ್ಟು ದೇವಸ್ಥಾನ ನೋಡ್ರಿ, ದೇವಸ್ಥಾನ ನೋಡ್ರಿ, ಏನ್ ನೋಡ್ರಿ, ದೊಡ್ಡ ದೊಡ್ಡ ದೇವಸ್ಥಾನ. ಮಧುರೈ ದೇವಸ್ಥಾನ ನೋಡಿದಿರಲ್ಲ? ಮಧುರೈ, ಇನ್ನೊಂದು ಏನಿದೆ ಇದು ಕಾರಣೆ ಇತ್ತಣ ಭರಿಸಿ ಬೃಹದೀಶ್ವರ ಅಂಗಶಲ ತಂಜಾವೂರು. ಅಯ್ಯೋ ಮುಗಿಯೋದೇ ಇಲ್ಲ. ನಡೆದು ಬರ್ರಿ ಬರ್ರಿ ಚೆನ್ನಾಗಿದೆ ತೋರಿಸ್ತಾ ನಿಂತಾರೆ. ನೋಡಿದ್ರು ಬರ್ರಿ ಅದೇ. ನಮಗ್ ಕಣ್ಣೇ ಸರಿ ಇಲ್ವೋ? ಅವ್ರು ತೋರ್ಸೋದು ನಮ್ಗೆ ಕಾಣಿಸೋಲ್ವೋ ಗೊತ್ತಿಲ್ಲ. ಕೆಳಗೂ ಕಲ್ಲು, ಹಾಸ್ಕಲ್ಲು, ಈ ಕಂಬಾನೂ ಕಲ್ಲು, ಆ ಗೋಡೆನೂ ಕಲ್ಲು, ಒಳಗೂ ಕಲ್ಲು. ಏನ್ ಕಲ್ಲು ನೋಡ್ಬೇಕು? ಅದೇ ಹೇಳಿದ್ದು. ಏನು ಅಂದ್ರೆ ಮನುಷ್ಯ ಮಾತ್ರಕ್ಕೆ ಇದು ಮಾಡೋಕ್ಕಾಗಲ್ಲ ಅಂತ ಒಂದು ಅದ್ಭುತ ಇರುತ್ತಲ್ಲ, ಇದು ಹೇಗ್ರೆ ನಿಲ್ಸಿದ್ದಾರೆ ಅಂತ ಅಷ್ಟು ನೋಡಕ್ ಹೋಗ್ಬೇಕಷ್ಟೆ. ನಮ್ಗೆ ಆಗೋದೇ ಇಲ್ಲ ಆ ಅದ್ಭುತ. ಹಾಗ ಅದ್ಭುತ ಪ್ರಪಂಚದಲ್ಲಿ ಸಮುದ್ರವೂ ಒಂದು ಅದ್ಭುತ. ಸಮುದ್ರ ಮಾಡಕ್ಕಾಗತ್ತ ಮನುಷ್ಯನಿಗೆ? ಏನಪ್ಪ ಪ್ರಶ್ನೆ? ಎಲ್ಲೇ ಎಲ್ಲ ಸಾಲಿಗ್ರಾಮ ಅದು ಕಲ್ಲಲ್ವನ? ಬಾಕಿನ ಸಾಲಿಗ್ರಾಮ ಅಲ್ಲ ಗೊತ್ತಾ? ಅದು ಗಂಡಿಗೆಯಿಂದ ಬಂದಿರೋದು. ಗಂಡಿಗೆ ಕೂತ್ಕ. ಗುರುಗಳೇ ಒಂದು ಸಂದೇಹ. ಈಗ ತಾವೆಲ್ಲ ಹೇಳಿದಾಗೆ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರು ಮೇಲ್ ಕಲ್ಲು, ಕೆಳಗ್ ಕಲ್ಲು, ಪಕ್ಕದಲ್ಲಿ ಕಲ್ಲು, ವಿಗ್ರಹ ಕಲ್ಲು ಅಂದ್ರೆ ಒಂದೇ ಕಲ್ಲಿಗೆ ಪೂಜೆ ಮಾಡೋದು. ಎಲ್ಲ ಕಲ್ಲಿಗೂ ಪೂಜೆ ಮಾಡಲ್ಲ. ಬಾಕಿ ಕಲ್ಲೆಲ್ಲ ಕಾಲಲ್ಲಿ ತುಳಿತೀರಿ. ಅದು ಸ್ಥಾನದ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ ನೀವು ನಡ್ಕೊಂಡು ಹೋಗೋ ಗರ್ಭಗುಡಿನಲ್ಲಿರೋ ಕಲ್ಲಿಗೆ ಗರ್ಭಗುಡಿನಲ್ಲಿರೋ ಕಲ್ಲಿಗೆ ಪೂಜೆ, ಮೆಟ್ಲಿಗೆ ಹೊತ್ಕೊಂಡು ಹೋಗೋದು. ಯಾಕ ಪಾಪ ಅದೇನ್ ಮಾಡಿ? ದಪ್ಪ ಇದೆಯಲ್ಲ, ನಿಮ್ಗೆ ಆಧಾರ ಇದೆ. ಅಲ್ಲ, ದಪ್ಪ ಕ್ವಶನ್ ಅಲ್ಲ, ಅದು ಎಲ್ಲಿ ಸ್ಥಾನ. ಸ್ಥಾನನ? ಏನು ಸ್ಥಾನ? ನೀವೇ ಇಟ್ಟಿರೋ ಸ್ಥಾನ. ಅದೆಲ್ಲ ಗುಡ್ಡವಾಗಿತ್ತು, ಕಡ್ದು ತಗೊಂಬಂದ್ರೆ. ಅಲ್ಲ ಗುರುಗಳೇ, ಎಲ್ಲಾ ಕಲ್ಲು ವಿಗ್ರಹಕ್ಕೆ ಬರಲ್ಲ. ಕಲ್ಲಿಗೆ ಮೆಟ್ಲಿಗೆ ಹಾಕುವಂತ ಕಲ್ಲು ಮೆಟ್ಲಿಗೆ, ವಿಗ್ರಹ ಮಾಡುವಂತ ಕಲ್ಲು ವಿಗ್ರಹಕ್ಕೆ. ಅದು ಮೆಟ್ಲಿಗೆ ಬರಲ್ಲ, ವಿಗ್ರಹ ಮಾಡೋಕಲ್ಲ. ನೀವು ತರ್ಕ ಒಂದ್ ಕಡೆ ಹೇಳ್ತೀರಿ. ಎಲ್ಲಾ ಕಲ್ಲು ಕಂಬ ಆಗಲ್ಲ, ಎಲ್ಲಾ ಕಲ್ಲು ಮೆಟ್ಲಾಗಲ್ಲ ಅಂತ ಹಾಗೆ ಹೇಳ್ರಿ. ಅದಕ್ಕೆ ಪೂಜೆ ಮಾಡ್ರಿ. ಅದೇ, ಎಲ್ಲಾ ಕಲ್ಲು ಕಂಬ ಆಗಲ್ಲ, ಎಲ್ಲಾ ಕಲ್ಲು ವಿಗ್ರಹನೂ ಆಗಲ್ಲ. ಎಲ್ಲ ವಿಗ್ರಹ ಯಾವ ಕಲ್ಲು ಆಗಲ್ಲ, ಎಲ್ಲ ಕಲ್ಲೇ ಆಗಿರುತ್ತೆ. ಭ್ರಾತು ಅಂದ್ರೆ ಗುರುಗಳೇ, ಆ ಫೈನ್ನೆಸ್ ಅಂದ್ರೆ ಏನಂದ್ರೆ ಆ ನೋಡುವ ಒಂದು ದೃಷ್ಟಿ ನಮಗೆ ಬರೋದೇ ಇಲ್ಲ. ಇಲ್ದಿದ್ರೆ ಈಗ ಆರ್ಟ್ ಅಂತ ನಾವ್ ಹೇಳ್ತೀವಲ್ಲ, ಮಾಡಿ ಬರ್ಬೇಕು ಕಲೆ. ಅಲ್ಲ, ಅದು ನೋಡುವಂತ ಕಲೆನೇ ಇಲ್ದೇ ಇದ್ರೆ ಪ್ರಯೋಜನವೇ ಇಲ್ಲ ಮನುಷ್ಯ ಅಂತಾರೆ. ಕಲೆ ಅಲ್ಲ, ಅದು ಕೊಳೆ. ಕೊಳೆ ಬುದ್ಧಿ ಕಲೆ ಅಲ್ಲ, ಅದು ಬಟ್ಟೆ ಕಲೆ ಅಂತೀವಲ್ಲ ಆ ತರ. ಇಲ್ಲಿ ಹೇಳ್ತಾ ಇರೋದು ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಡಿ, ಪೂಜೆ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಅಷ್ಟೇ ದೇವರು, ಅದೇ ದೇವರು ಅಂತ ಹಠ ಹಿಡಿತೀರಲ್ಲ, ಇದು ತಾಮಸ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಜ್ಞಾನವನ್ನ ತಾಮಸ ಪ್ರೇಮ ಯಾಕೆ ಅಂದ್ರೆ ಸಣ್ಣ ವಸ್ತುವಿನಲ್ಲಿ ಬಹಳ ಚಿಕ್ಕದು. ಅಂಥದ್ದು ತತ್ವಾರ್ಥ ಬೇರೆ ಇಲ್ಲ, ಸತ್ಯಾರ್ಥವೂ ಇಲ್ಲ. ಅಂಥ ಜ್ಞಾನ ಇದೆಯಲ್ಲ, ಅಹೈತುಕತ್ವಾದೇವ. ಯಾಕೆ ತತ್ವಾರ್ಥ ಇಲ್ಲ ಅಂದ್ರೆ ಯುಕ್ತಿ ಇಲ್ಲ ಅಲ್ಲಿ. ಯಾಕೆ ಅಂತ ಕೇಳಿದ್ರೆ ಏನೂ ಇಲ್ಲ. ಒಂದಷ್ಟು ಕಲ್ಪನೆಗಳು, ಒಂದಷ್ಟು ನಂಬಿಕೆಗಳು. ನೀವು ಕಲ್ಪನೆ ನೀವು ಮಾಡಿದ್ರೆ ನಾನು ಮಾಡ್ತೇನೆ ಕಲ್ಪನೆನ. ಕಲ್ಪನೆ ಮಾಡಕ್ಕೇನಪ್ಪ, ನಂಬಿಕೆ ಮಾಡೋದ. ಮೋಡ ನೋಡಿದ್ರೆ ಕಲ್ಪನೆ ಬರುತ್ತೆ ಅಂದ್ರು, ನಿಮಗ್ ಬರಲ್ವಾ ಮೋಡ ನೋಡಿದ್ರೆ? ಏನಿಲ್ಲ. ಆಯ್ತು. ಮರ ನೋಡಿದ್ರೆ ಬರಲ್ವಾ? ಬರುತ್ತೆ. ಕಲ್ಪನೆ ಬರೋದಲ್ಲ ದೇವರಾದ್ರೆ ಎಲ್ಲದರಲ್ಲೂ ಕಲ್ಪನೆ ಮಾಡ್ಬೋದು. ಹಪ್ಪ, ಕುವೆಂಪು ಅವ್ರು ಹೇಳ್ತಾರಲ್ಲ ಗುರುಗಳೇ, ಕಲ್ಲಿನಲ್ಲಿ ಕೆತ್ತಿಹನು ಶಿಲ್ಪಿಯ ಶಿವನ, ದೇಗುಲದೆ ಕೂಡಿಹನು ವೈದಿಹನು ಅವನ ಅಂತ. ವೈದಿಕ ದೇಗುಲದಲ್ಲಿ ಕೂಡ ತಂದೆಯವ್ರನ್ನ ಅಂತ ಅವ್ರು ಮಾಡಿರೋ ಬೇರೆ ಉದ್ದೇಶ. ಅದು ಸರಿ ಇಲ್ಲ. ಅದು ವೇದಕಲ್ಲ, ಅವರ ಒಳಗಡೆ ಇಂಟೆನ್ಷನ್ ಬೇರೆ ತರ ಇದೆ. ಕುವೆಂಪು ಅವ್ರದ್ದು ವೈದಿಕ ಪರಂಪರೆಯ ಬಗ್ಗೆ ಒಂದ್ ಸ್ವಲ್ಪ ಆಡ್ಬೇಕು ಅವರು. ಮಂತ್ರಗಳ ಮರೆ ಏಕೆ ಅಂತಾರೆ, ಮಂತ್ರ ಯಾಕೆ ಹೇಳ್ತೀಯ ಅಂತಾರೆ. ಅದೆಲ್ಲ ಸರಿಯಲ್ಲ ಅದು. ನಾನು
ಒಂದು ಭಾವ ಚೆನ್ನಾಗಿದ್ರು ಇನ್ನೊಂದು ಒಳಗಡೆ ಕುಟ್ಕೋ ಭಾವ ಇದೆ, ಹಂಸೋದು, ಅದು ಬೇಡ. ಅಂತರ್ಗತ ಬೇರೆ. ಅದೇ ನಾನು ಇಲ್ಲಿ ಭಗವಂತ ಹೇಳ್ತಾ ಇರೋದು, ಏಕಾಂತದಲ್ಲಿ ಮಾಡೋ ಪೂಜೆ ಮಾಡಬೇಡ, ಅದು ಈಶ್ವರ ಅಲ್ಲ ಅಂತ ಹೇಳ್ತಾ ಇಲ್ಲ. ಅಷ್ಟೇ ಹಿಡ್ಕೋಬೇಡ, 1ನೇ ಕ್ಲಾಸಲ್ಲೇ ಇರ್ತೀನಿ, ಬರೋರಿಗೆಲ್ಲ ನಾನೇ ಅಣ್ಣ, ಹೋಗೋರಿಗೆಲ್ಲ ತಮ್ಮ, ಹಾಗೆ ಮಾತ್ರ ಮಾಡಬೇಡ, ಮುಂದಿನ ಕ್ಲಾಸಿಗೂ ಹೋಗು ಅಂತ ಅಲ್ವನ. ಅಷ್ಟೇ ಸಾಕು, ಅಲ್ಲೇ ಇದ್ದು ಬಿಡ್ತೀನಿ, ಮಾಡಬೇಡ. ಅಹೈತುಕತ್ವ ದೇವ ಅಂದ್ರೆ ಯುಕ್ತಿನೇ ಇಲ್ಲ ಅದಕ್ಕೆ. ಎಷ್ಟು ಹೇಳಿದ್ರು ಬರೀ ಕಲ್ಪನೆ ನಂಬಿಕೆ ಬಿಟ್ರೆ ಅನುಭವ ಯುಕ್ತಿ ಸ್ವಲ್ಪವೂ ಇಲ್ಲ. ನಿನಗೂ ಈ ಜಗತ್ತಿನಲ್ಲಿ ಎಲ್ಲವೂ ಪರಮಾತ್ಮನಾಗಬಲ್ಲ, ಎಲ್ಲರೂ ಪರಮಾತ್ಮ ಭಾವನೆ ಮಾಡೋರು ಇಷ್ಟು ಅಷ್ಟೇ ಸರಿ, ಬಾಕಿ ಕಡೆ ಇಲ್ಲ ಅದೇ ಸರಿ ಅಂತಂದ್ರೆ ಆಯ್ತು. ತಾಮಸ ಜ್ಞಾನ ಅಲ್ಪಂಚ ಅಲ್ಪ ವಿಷಯತ್ವ. ಪೂಜೆ ಮಾಡಕ್ಕಲ್ಲ, ಯಾಕೋ ಪೂಜೆ ಮಾಡ್ಬೇಕ? ಅವ್ನು ಪೂಜೆ ಮಾಡೋದು ಕೇಳಿದ್ನ? ಸೇವೆ ಮಾಡೋ, ಪರಮಾತ್ಮ ಹೇಳಿದ ಕೆಲಸ ಮಾಡು ಅಂದ್ರೆ ಅದು ಮಾಡಲ್ಲ, ಪೂಜೆ ಮಾಡ್ತಾನಂತೆ. ನಿಂಗೆ ಹೇಳಿದ್ರು ಪೂಜೆ ಮಾಡು ಅಂತ ಹೇಳಿದ್ನ? ಶಾಸ್ತ್ರ ಏನ್ ನಿನ್ಗೆ ಹೇಳಿದ್ಯೋ ಅದೇ ಪರಮಾತ್ಮ ಶಾಸ್ತ್ರ. ನಿಂಗೆ ಅಲ್ಲ, ಭಾಗವತ ಬ್ರಹ್ಮಚಾರಿ ಧರ್ಮದಲ್ಲಿ ಪೂಜೆ ಇದೆಯೇನಾ? ಪೂಜೆ ಅಂದ್ರೆ ಗುರು ಪೂಜೆನೇ. ಗುರುಗಳು ಸೇವೆ ಮಾಡ್ತಾ ಇರ್ಬೇಕು, ಅಲ್ಲೇ ಇರ್ಬೇಕು, ಶುಶ್ರೂಷೆ ಮಾಡ್ತಾ ಇರ್ಬೇಕು. ಕೆಲಸ ಮಾಡೋದೇ ಪೂಜೆ. ಗುರುವೇ ಇಲ್ವಾ? ಗುರುಗಳೇ ಹೇಳಿರೋ ಪೂಜೆ ಅದೇನಾ? ಸರಿ ಬಿಡು. ತಾಮಸಂ ಉದಾಹೃತಂ, ಆ ರೀತಿ ಮಾಡಿರೋ ಜ್ಞಾನಕ್ಕೆ ತಾಮಸ ಜ್ಞಾನ ಅಂತ ಹೆಸರು. ಇದು ಮೊದಲಿಗೆ ಸಮ್ಯಕ್ ದರ್ಶನ ಹೇಳಿದ್ದಾರೆ ಜ್ಞಾನದಲ್ಲಿ. ಸಮ್ಯಕ್ ದರ್ಶನಕ್ಕೆ ಹೋಲಿಸಿದ್ರೆ ಈ ಜ್ಞಾನ ಬಹಳ ಸಣ್ಣದು, ಪುಟಾಣಿ, ಪಾಪು ಜ್ಞಾನ. ಆದ್ರಿಂದ ಇದು ತಾಮಸ ಜ್ಞಾನ. ತಾಮಸಾನಾಂ ಹಿ ಪ್ರಾಣಿನಾಂ ಅವಿವೇಕಿನಾಂ ಈದೃಶಂ ಜ್ಞಾನಂ ದೃಶ್ಯತೆ. ತಮೋ ಗುಣದಲ್ಲಿರುವಂತಹ ಪ್ರಾಣಿಗಳ ಹಾಗೆ ಬದುಕ್ತಾರಲ್ಲ, ಆ ಪ್ರಾಣಿಗಳಿಗೆ, ಶುದ್ಧ ಅವಿವೇಕಿಗಳಿಗೆ ಈ ತರ ಜ್ಞಾನ ಇರುತ್ತೆ. ಇಷ್ಟು ಅಂತ ಜ್ಞಾನ ಇರುತ್ತೆ. ನಾನು ಅಂದ್ರೆ ದೇಹವೇ, ಈಶ್ವರ ಅಂದ್ರೆ ಇಷ್ಟೇ ಅಂತ ಇರುತ್ತೆ ಅಂತ ಬರೆದಿದ್ದಾರೆ. ಒಟ್ಟು ಕಾರ್ಯದ ಸಣ್ಣ ಭಾಗದಲ್ಲಿರುವ ಪ್ರೇಮ ಜ್ಞಾನವನ್ನ ತಾಮಸ ಜ್ಞಾನ. ಎಲ್ಲಾ ಕಾರ್ಯಗಳು ಮೇಲೂ ಕೀಳು ಹೆಚ್ಚು ಕಡಿಮೆ ನೋಡಿದ್ರೆ ರಾಜಸ ಜ್ಞಾನ. ಎಲ್ಲವೂ ಪರಮಾತ್ಮನೇ ಅಂತ ಹೇಳ್ಕೊಳ್ಳೋದು ಸಾತ್ವಿಕ ಜ್ಞಾನ ಅಂತ. 3 ಜ್ಞಾನ ಜ್ಞಾನದಲ್ಲಿ 3 ಭಾಗ ಮಾಡಿದ್ರು. ಯಾಕಂದ್ರೆ ಮನುಷ್ಯನಿಗೆ ಜ್ಞಾನ ಆದ್ಮೇಲೆ ಪ್ರೇಮ, ಜ್ಞಾನ ಪ್ರೇಮ ಆದ್ಮೇಲೆ ಕರ್ಮ. ಆ ಪ್ರೇಮ ದಾರಿ ತಪ್ಪಿದ್ರೆ ಕಾಮ, ಇಚ್ಛೆ. ರೂಪ ವಿಶೇಷ ನೋಡ್ಬೇಕು. ಯಾಕೆ ವಿಶೇಷ ನೋಡ್ಬೇಕು? ರೂಪ ವಿಶೇಷ ಯಾಕ ನೋಡ್ಬೇಕು? ರೂಪ ವಿಶೇಷನ ಪರಮೇಶ್ವರ ವಿಭೂತಿ ಅದ. ರೂಪ ವಿಶೇಷ ದಾರಿ ಹೋಗೋರಲ್ಲ ರೂಪ ವಿಶೇಷವೇ? ಅದೆಲ್ಲ ಅಲ್ಲ, ಯಾಕೆ ಬೇಕಾದ್ರೆ ಚೇತನ ಇನ್ನು ಚೆನ್ನಾಗಿದೆ ಕಣ, ಕೂರಿಸ್ಕೊಂಡ್ ಮಾಡ. ಅದಕ್ಕಿಂತ ಚೆನ್ನಾಗಿದೆ ಹೌದಾ? ವಿಗ್ರಹ ಅದಕ್ಕಿಂತ ಯಾಕೆ ಚೆನ್ನಾಗಿದೆ ಹೇಳು? ಯಾಕೆಂದ್ರೆ ಚೇತನದಿಂದ ಆಗಿರೋದು. ನಾನ್ ಹೇಳ್ತೀನಿ, ಚೇತನ ಆಗಿರೋದ್ರಿಂದಲೇ ಚೆನ್ನಾಗಿಲ್ಲ, ಕೆತ್ತಿರೋದ್ರಿಂದ ಚೆನ್ನಾಗಿಲ್ಲ, ಸಹಜವಾಗಿರೋದು ಚೆನ್ನಾಗಿದೆ. ತುಂಬಾ ದಿವಸ ಇರೋಲ್ಲ ಅದು. ಋಷಿಗಳೆಲ್ಲ ಪೂಜೆ ಮಾಡಿರ್ತಾರೆ ಹಳೆ ದೇವಸ್ಥಾನಗಳಲ್ಲಿ. ಋಷಿಗಳು ಯಾವ ಋಷಿಗಳು ಪೂಜೆ ಮಾಡಿದ್ದಾರೆ? ಬರೀ ಕತೆ ಹೇಳಿ ಎಲ್ಲ ಪೂಜೆ ಮಾಡಿದ್ದಾರೆ. ಗೌತಮರು ಮಾಡಿದ್ದಾರೆ, ನಂಬಿದೆ. ನೀನ್ ನೋಡಿದ್ಯಾ? ಏನಾದ್ರೂ 1000 ವರ್ಷ ಆಗಿದೆ ದೇವಸ್ಥಾನಕ್ಕೆ. ಯಾವಾಗ ಬೆಟ್ಟಕ್ಕೆ ಎಷ್ಟು ವರ್ಷ ಆಗಿದೆ? ಯಾವ ಬೆಟ್ಟದಲ್ಲಿ ಇತ್ತೋ ಅದಕ್ಕಿಂತ ದೊಡ್ಡದು ತಾನೆ. ಅಲ್ಲಿ ಹೋಗೋ, ಅಲ್ಲಿ ಯಾರು ಋಷಿಗಳಿಲ್ಲ. ಪೂಜೆ ಮಾಡಿದಾರಲ್ಲ ಓ, ಬೆಟ್ಟದಲ್ಲಿ ಇದ್ರಲ್ಲ. ಪೂಜೆ ಯಾಕೆ ಮಾಡ್ಬೇಕು? ಧ್ಯಾನನೇ ಮಾಡಿದ್ದಾರೆ, ತಪಸ್ಸೆ ಮಾಡಿದ್ದಾರೆ. ಅದಕ್ಕೆ ಎಷ್ಟೋ ಬೆಟ್ಟಕ್ಕೆ ಇವಾಗ ಜನ ಹೋಗ್ತಾರೆ. ಇಲ್ಲಿ ಋಷಿಗಳು ಜನ ಮಾಡಿರೋದು. ಬೆಟ್ಟಕ್ಕೆ ಹೋಗು, ಅದೇ ಪೂಜೆ ಮಾಡೋ. ಅದು ಕಷ್ಟ ಕಷ್ಟ. ಇದು ಸುಲಭ. ಒಂದ್ಸಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು. ಅಲ್ಲಿಗೆ ಹೋದ್ರೆ ಕೈಕಾಲು ಆಡ್ಬೇಕು ಅಂತ ಹೇಳಿ ಹೋಗ್ತಾರೆ. ಆಯ್ತಪ್ಪ. ಒಟ್ಟು ತಾಮಸ ಜ್ಞಾನ, ತಾಮಸ ಪ್ರೇಮ ಅಂತ ಒಂದು ಮಟ್ಟ. ಕಾರ್ಯದ ಒಂದೇ ಭಾಗದಲ್ಲಿದ್ರೆ, ಹೆಚ್ಚು ಕಡಿಮೆ ಮಾಡಿ ರಾಗದ್ವೇಷದಲ್ಲಿ ಜ್ಞಾನ ಇದ್ರೆ ಅದು ನಮ್ಮದು ಬೇರೆಯವರು ಅಂತ ಅಭಿಮಾನ ಇದ್ರೆ ಅದು ರಾಜಸ ಜ್ಞಾನ. ಅಖಂಡವಾದ ವಿಶ್ವವೇ ಪರಮಾತ್ಮ ಅಂತ ಸಮ್ಯಕ್ ಜ್ಞಾನ ಇದ್ರೆ ಅದು ಸಾತ್ವಿಕ ಜ್ಞಾನ ಅಂತ 3 ಜ್ಞಾನದಲ್ಲಿ ಹೇಳಿದರು. ಈಗ ಕರ್ಮ ಹೇಳ್ತಾರೆ. ಜ್ಞಾನ ಆದ್ಮೇಲೆ ಕರ್ಮ ತಾನೆ.
ನಿಯತಂ ಸಂಗರಹಿತಂ ಅಥ ಇದಾನೀಂ ಕರ್ಮಣಃ ತ್ರೈವಿಧ್ಯಂ ಅಥ ಇದಾನೀಂ ಕರ್ಮಣಃ ತ್ರೈವಿಧ್ಯಂ ಉಚ್ಯತೆ. ತ್ರೈವಿಧ್ಯಂ ಹೇಗಪ್ಪ ವಿಗ್ರಹ ವಾಕ್ಯ? ತ್ರಿವಿಧೋ ಭಾವಃ ತ್ರಿವಿಧ ಆಗತನ. ತ್ರಿವಿಧಸ್ಯ ಭಾವಃ. ವಿಧಾ ಶಬ್ದ ಹೇಗೆ ಸ್ತ್ರೀಲಿಂಗ ಅಲ್ವನಾ? ಏ ವಿಧಾ ವಿಧೀಯತೆ ಅಂತ ಬರೋಲ್ಲ. ವಿಧಾ ಅಂತ ಇದೆಯೋ ವಿಧಾ ಇದೆಯಾ? ವಿಧಾಯ ಹಾ ವಿಧಾ ಇದೆ. ಹಾ ವಿಧಾಯಾಹ ಭಾವಃ. ತ್ರಿವಿಧಾಯಾಹ ಭಾವಃ ತ್ರೈವಿಧ್ಯಂ ತ್ರೈವಿಧ್ಯಂ. ಯಾವುದು? ಕರ್ಮ. ತ್ರೈವಿಧ್ಯಂ ನಿಯತಂ. ಕರ್ಮದ ಮೂರು ತರಹ ಹೇಳ್ತಾರೆ. ಮೂರು ವಿಧವಾದ ಕರ್ಮ ಹೇಗೆ ಅಂತ ಕ್ರಿಯೆಯಲ್ಲಿ, ಅಂದ್ರೆ ಸಾಮಾನ್ಯವಾದ ಕ್ರಿಯೆ ಇಟ್ಕೊಂಡು ಎಲ್ಲರ ಕರ್ಮದಲ್ಲೂ ಮೂರು ತರಹ ಅಂತ ಹೇಳಬೇಕು. ಆದ್ರೆ ಅದು ಕರ್ಮ ನೋಡಿ ಹೇಳೋದಲ್ಲ, ಕರ್ಮ ಮಾಡುವವನ ಮನಸ್ಸನ್ನು ಬಿಟ್ಕೊಂಡು ಅದಕ್ಕೆ ಹೆಸರು. ಕರ್ಮದಲ್ಲಿ ಮೂರು ತರಹ ಅಂದ್ರೆ ಕರ್ಮ ಎಂತದೆ? ಎಲ್ಲ ಒಂದೇ. ಕ್ರಿಯಾ ಮಾತ್ರ. ಎಲ್ಲ ಕರ್ಮವೂ ಹಿಂಸೆನೆ. ಎಲ್ಲ ಕರ್ಮವೂ ಒಂದು ರೀತಿ ಖರ್ಚು, ಕ್ಲೇಶ, ಆಯಾಸ ಅಲ್ವಾ? ಅದಕ್ಕೆ ಸೋಮಾರ್ತನ ಕಲ್ತ್ಕೊಳ್ಳೋದು ಬೇಡಪ್ಪೋ, ಯಾವುದು ಮಾಡೋದು ಬೇಡ ಅಂತ. ಆದ್ರಿಂದ ಕರ್ಮವನ್ನ ಮೂರು ತರ ಅಂದ್ರೆ ಕರ್ಮ ಮಾಡುವವನ ಮನಸ್ಸನ್ನು ಇಟ್ಕೊಂಡು ಮೂರು ತರ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ನಿಯತಂ 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 ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ. ದ್ವೇಷದ ಕೃತ ಮೊದಲು ಮಾಡ್ಬಿಡು, ರಾಗದ್ವೇಷತಃ ಕೃತಂ ಬೇಡವಾ? ಅಫಲಪ್ರೇಪ್ಸುನಾ ಕರ್ಮ ಯತ್ ತತ್ ಸಾತ್ವಿಕಂ ಉಚ್ಯತೆ. ಹಾ, ನಿಯತ ಅಂದ್ರೆ ನಿತ್ಯ ಅಂತ. ನಿತ್ಯ ಕರ್ಮ ಅಂದ್ರೆ ಅವನ ಪಾಲಿಗೆ ಬಂದ ಕರ್ತವ್ಯ. ಅದು ಲೌಕಿಕ ಇರಬಹುದು, ಶಾಸ್ತ್ರೀಯ ಇರಬಹುದು. ದೇಶತಃ ಒಂದು ಬೇರೆ ಅಲ್ವಾ? ಹಾ, ಅದು ಮುಂದಿಲ್ಲ. ಅದೇ ದೇಶದ ಕೃತಂ ಅಂತ ಅದು ತಸಿಲ್ಲು ತೃತೀಯಾರ್ಥ. ವ್ಯತ್ಯಾಸ ಅಲ್ವಾ? ಅರಾಗದ್ವೇಷೇಣ ಕೃತಂ ಅರಾಗದ್ವೇಷತಃ ಕೃತಂ. ಬೇರೆ ಬೇರೆ ಪದ ಅಲ್ವಾ? ದ್ವೇಷತಃ ಬೇರೆ ಬೇರೆ ಪದ. ಬೇರೆ ಬೇರೆ ಮಾಡಿದ ಕೃತಂ ಅನ್ನೋದು ಗನ್ವಯ ದೇಶತಃ ದೇಶದಿಂದ ಮಾಡ್ಬೋದನ. ಸಮಸ್ತ ಪದ ಮಾಡೋದು ಒಳ್ಳೇದು. ಸಮಸ್ತ ಪದ ಮಾಡಿದ್ರೆ ವಿಸರ್ಗ ಏನು ಹೋಗಲ್ಲ. ತಸಿಲ್ ಅದು ಸ್ವಭಾವ ವಿಸರ್ಗ ಅಲ್ವನ, ಅವೇ ಅಲ್ವನ. ನಿತ್ಯವಾದ ಕರ್ಮ ಅಂದ್ರು ಅಂದ್ರೆ ಲೌಕಿಕ ಕರ್ಮದಲ್ಲಿ ದೃಷ್ಟ ಪ್ರಯೋಜನವಾದಂತಹ ಕರ್ಮ ನಿತ್ಯ ಕರ್ಮ ಕೆಲವು ಇರತ್ತೆ. ಕೌಟುಂಬಿಕ ಕರ್ಮ, ವ್ಯಕ್ತಿಗತವಾದ ಕರ್ಮ. ನಿತ್ಯ ಕರ್ಮದಲ್ಲಿ ಶುದ್ಧಿ ಮಾಡೋ ಕೆಲಸನೇ ಜಾಸ್ತಿ. ಕ್ಲಿಯರ್ ಮಾಡ್ಕೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ. ಅದು ದೃಷ್ಟ ಫಲವಾದ ದೃಷ್ಟ ಪ್ರಯೋಜನವಾದ ಕರ್ಮ. ಇನ್ನು ಶಾಸ್ತ್ರೀಯ ಕರ್ಮವೂ ಅವ್ರು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ನಿಜ ಹೇಳೋದಾದ್ರೆ ಲೌಕಿಕ ಕರ್ಮ ದೃಷ್ಟ ಪ್ರಯೋಜನ ಇದೆಯಲ್ಲ, ಅದಕ್ಕೆ ಪ್ರಿಫರೆನ್ಸ್ ಜಾಸ್ತಿ. ಅದು ಮಾಡದೆ ಬರೀ ಅದು ಮಾಡ್ತಾ ಕೂತ್ರೆ ಇದು ನಡೆಯಲ್ಲ. ಇದು ನೀವು ಅಡಿಗೆ ಮಾಡೋದು, ತಿಂಡಿ ಮಾಡೋದು ಯಾವುದು ಬೇಡ, ಬರೀ ಪೂಜೆ ಮಾಡ್ತಾ ಕೂತ್ಕೋತೀನಿ ಅಂದ್ರೆ ನಿನ್ ಪೂಜೆ ನಿಲ್ಲಲ್ಲ, ನಿಂತೋಗುತ್ತೆ. ನಿತ್ಯವಾಗಿ ಯಾರಾದ್ರೂ ಒಬ್ರು ಮಾಡೋರು ಇರ್ಬೇಕಾ, ಕ್ಲೀನ್ ಮಾಡೋದು, ಅಡಿಗೆ ಮಾಡೋದು ಎಲ್ಲ ಮಾಡೋರು ಇರ್ಬೇಕಾ. ಅದಕ್ಕೆ ಬೇಕಾದ ವಸ್ತು, ದುಡ್ಡು ಎಲ್ಲ ಬೇಕಾ. ಆದ್ರಿಂದ ನಿತ್ಯ ಕರ್ಮದಲ್ಲಿ ಇದೂ ಸೇರ್ತು, ಅದೂ ಸೇರ್ತು. ನಿತ್ಯಂ ಅದನ್ನ ನಿತ್ಯ ಕರ್ಮವನ್ನ ಸಂಗರಹಿತ ಅಂದ್ರೆ ಮಾಡಿದ್ ನಾನು ಅನ್ನುವಂಥ ಅಹಂಕಾರ ಬರದೇ ಇರೋದು ಸಂಗರಹಿತ. ಕರ್ಮವನ್ನ ಸಂಗರಹಿತ ಮಾಡೋದಂದ್ರೆ ನಾನ್ ಮಾಡಿದ್ದು ಪೂಜೆ, ನಾನ್ ಮಾಡಿದ್ದು ಅಂತ ಬರಬಾರ್ದು. ಏನೇನ್ ಮಾಡ್ದೇನೆ, ನಾನ್ ಇದನ್ ಮಾಡ್ದೆ, ನಾನ್ ಇದನ್ ಮಾಡ್ದೆ, ನಾನ್ ಮಾಡ್ದೆ ಅಂತ ಬರದೇ ಇರೋದು ಸಂಗರಹಿತ. ಇನ್ನು ಅರಾಗದ್ವೇಷತಃ ಕೃತಂ, ಯಾವುದೋ ರಾಗದ್ವೇಷದಿಂದ ಮಾಡೋದು ಅಂದ್ರೆ ಇದು ನಂಗೆ ಇಷ್ಟವಾದ ಕರ್ಮ, ಇದು ಕೀಳಾದ ಕರ್ಮ, ಆ ತರ ಇರಬಾರ್ದು. ಯಾವ ಕರ್ಮ ತನ್ನ ಪಾಲಿಗೆ ಬಂದಿದೆಯೋ ರಾಗದ್ವೇಷವಿಲ್ಲದೆ ಮಾಡಬೇಕು. ರಾಗದ್ವೇಷ ಅನ್ನೋದು ಸ್ವಾಭಾವಿಕವಾಗಿ ಬರುತ್ತೆ, ಅದು ಆರಿಸ್ಕೋಬಾರ್ದು ಅಷ್ಟೆ. ತನ್ನ ಪಾಲಿಗೆ ಬಂದದ್ದನ್ನ ರಾಗದ್ವೇಷ ಓ ಚೆನ್ನಾಗಿದೆ, ಇನ್ನು ನಮ್ಮವರು. ಅದರಲ್ಲಿ 2-3 ಥರ ಯಾರ ಕರ್ಮವೋ ಅವ್ರು ನಮ್ಮವರು ಅಂತ ಬೇರೆ ಬರುತ್ತೆ. ಅದು ಅಭಿಮಾನದ ಕರ್ಮ. ನಮ್ಮ ಮಕ್ಕಳೇ ನಾವು ಮಾಡ್ಬೇಕಾ, ಸರಿ ಅಲ್ವನಾ? ಬೇರೆ ಬೇರೆ ಯಾರ್ಯಾರಿಗೋ ಮಾಡ್ತೀವ ನಾವ, ನಮ್ಮ ಮನೆಗೆ ನಾವು ಮಾಡ್ಬೇಕಾ, ನಮ್ಮ ಅಪ್ಪ ಅಮ್ಮಂಗೆ, ನನ್ನ ಅಣ್ಣ ತಮ್ಮಂದ್ರೆ ನಾವು ಮಾಡ್ಬೇಕಾ, ಸುಮ್ನೆ ಯಾರಿಗಾರು ಮಾಡ್ತಾರನ, ಏನ್ ತಲೆ ಕೆಟ್ಟಿದೀಯಾ ಅಂತಾರೆ. ಇದು ಭಾಷೆ ನೋಡಿ ತಲೆ ಅಲ್ಲ, ತಲೆ ಕೆಟ್ಟಿರೋದು ಅಂತ ಕೇಳಿದ್ರೆ ತಲೆ ಕೆಟ್ಟಿರೋದು ಇವನಿಗೆ. ಆದ್ರೆ ಹೇಳುವಾಗ
ಈ ಅಭಿಮಾನ ಎಷ್ಟು ವಿಪರೀತ ಬುದ್ಧಿಯನ್ನು ಉಂಟು ಮಾಡುತ್ತೆ ಅಂತ. ಹೀಗೆ ರಾಗದ್ವೇಷವಿಲ್ಲದೆ ಮಾಡಿರುವಂತಹ ನಿತ್ಯ ಕರ್ಮ. ಅದಕ್ಕೆ ಶಾಸ್ತ್ರ ಯಾವುದೇ ನಿನ್ನ ಕರ್ಮ ಅಂತ ಹೇಳುತ್ತೋ ಅದು ನಮ್ಮವರು ಬೇರೆಯವರು ಇರೋಲ್ಲ. ಈ ದೇವತೆಗಳಿಗೆ ಮಾಡೋದು, ನಮ್ ದೇವತೆಗಳು ಅವ್ರದ್ದಲ್ಲ ಅಂತ ಹಾಗೆಲ್ಲ ಮಾಡಕ್ ಬರಲ್ಲ. ಪರಮಾತ್ಮನ ಪೂಜೆ, ನನ್ ಪರಮಾತ್ಮ ನಿಂಗ್ ಪರಮಾತ್ಮ ನಮ್ದು ಮಾಡ್ಕೋಬೇಡ ಅಂತ ಹೇಳಕ್ ಬರಲ್ಲ. ಪರಮಾತ್ಮನಾಗಲಿ ದೇವತೆಗಳಾಗಲಿ ಎಲ್ರಿಗೂ ಸೇರಿದ್ದವರು, ನಮ್ಮವರು ಅಂತ ಅಲ್ಲಿ ಇಲ್ಲ. ರಾಗದ್ವೇಷವಿಲ್ಲದೆ ಇರುವಂತಹ ಕರ್ಮಗಳು, ಶಾಸ್ತ್ರೀಯ ಕರ್ಮಗಳು, ನಿತ್ಯ ಕರ್ಮಗಳು. ಇನ್ನು ಫಲದಲ್ಲಿ ಬಲವಾದ ಆಗ್ರಹ ಇಲ್ಲ, ಹೀಗೇ ಫಲ ಆಗ್ಬೇಕು ಅಂತ. ಆಗತ್ತೆ ಫಲ. ಫಲ ಬೇಡ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಫಲದಲ್ಲಿ ಬಲವಾದ ಒಂದು ಇದಾಗಬೇಕು ಅಂತ ಒಂದು, ಅದಕ್ಕೇನು ಹೇಳ್ತಾರೆ, ಅದು ಇಂಥ ಫಲ ಆಗ್ಲೇಬೇಕು ಅಂತ ಮಾಡಬೇಕಾಗಿಲ್ಲ, ಮಾಡಬೇಕು, ಫಲ ಆಗತ್ತೆ. ಫಲ ಪ್ರೇಪ್ಸು ಹೋನ, ಫಲ ಅನಿಚ್ಛು. ಫಲವೇ ಇಲ್ಲದೆ ಕರ್ಮವನ್ನು ಮಾಡಬೇಕು ಅಂದ್ರೆ ಪ್ರಯೋಜನವಿಲ್ಲದೆ ಇರೋ ಕರ್ಮ ಅಂತ ಆಗ್ಬಿಡತ್ತೆ. ಹಾಗಲ್ಲ, ಫಲವೇ ಆಗಬೇಕು ಅನ್ನೋ ಫಲಾಸಕ್ತಿ ಅಂತ ಹೇಳಿದ್ರೆ ಅಂಟ್ಕೊಳ್ಳೋದಿದೆಯಲ್ಲ, ಇಂಥ ಫಲನೇ ಆಗ್ಬೇಕು ಅಂತ, ಅದಿಲ್ಲದೆ ಮಾಡಿರೋ ಕರ್ಮ ಇದೆಯಲ್ಲ, ಈ ರೀತಿ ಮಾಡಿರೋ ಕರ್ಮವನ್ನ ಸಾತ್ವಿಕ ಕರ್ಮ ಅಂತ ಕರೀತಾರೆ. ಓದಪ್ಪ ಭಾಷ್ಯನ. ನಿಯತಂ ನಿತ್ಯಂ ಸಂಗರಹಿತಂ ಆಸಕ್ತಿವರ್ಜಿತಂ ಅರಾಗದ್ವೇಷತಃ ಕೃತಂ ರಾಗಪ್ರಯುಕ್ತೇನ ದ್ವೇಷಪ್ರಯುಕ್ತೇನ ಚ ಕೃತಂ ರಾಗದ್ವೇಷತಃ ಕೃತಂ ತದ್ವಿಪರೀತಂ ಅರಾಗದ್ವೇಷತಃ ಕೃತಂ. ಹಾಗೆ ಮಾಡಿದಾರಲ್ಲ. ಈಗ ನಿತ್ಯವಾದ ಕರ್ಮ ಅಂದ್ರೆ ನೀನ್ ಮಾಡ್ಲೇಬೇಕು ಅಂತ. ನಿತ್ಯ ಕರ್ಮ ಹೇಗಿರ್ಬೇಕು ಅಂತ, ನನಗೆ ಪುರುಸತ್ತಿಲ್ಲ ಅನ್ನೋ ಹಂಗಿರ್ಬೇಕು, ಅಷ್ಟು ಪ್ಯಾಕ್ ಆಗಿರ್ಬೇಕು. ಸೋಮಾರಿಯಾಗಿ ಬಿಡಬಾರ್ದು, ಮಾಡು ಹೇಳು. 4:15 ಶುರು ಆದ್ರೆ ರಾತ್ರಿ 11-10 ತನಕ ಕರ್ಮ ಇರ್ಲೇಬೇಕು. 6:30 ಶುರು ಆಗುತ್ತೆ. 6:30 4:30 ಕರ್ಮದಕ್ಕೆ ಅಯ್ಯೋ ಏನ್ ಮಾಡೋದು, ಏನು ಕೆಲಸ ಇಲ್ಲ ಅಂತ ಅನ್ಬಾರ್ದು. ನಮ್ ಪುರುಸತ್ತಿಲ್ಲ ಅನ್ನೋ ಹಂಗೆ ನಾವೇ ನಮ್ಮನ್ನು ತೊಡಗಿಸ್ಕೋಬೇಕು. ಹಾಗಿದ್ರೆ ನೀವು ಕರ್ಮದಲ್ಲಿ ಬಹಳ ಚೆನ್ನಾಗಿದ್ದೀರಿ ಅಂತ ಅರ್ಥ. ಎಲ್ಲಾ ವಯಸ್ಸಲ್ಲ ಅವ್ರು ಹೇಳೋದು, ಅಯ್ಯೋ ಈ ವಯಸ್ಸಾಯ್ತು, ಈ ಕಾಲನೇ ಹೋಗಲ್ಲ, ನಮ್ ಟೈಮೇ ಪಾಸ್ ಆಗಲ್ಲ ಅಂದ್ರೆ ಮನುಷ್ಯ ಅಲ್ಲ ಅವನು, ಸರಿ ಇಲ್ಲ ಅವನು. ಯಾವಾಗಲೂ ನಮ್ಗೆ ಪುರುಸತ್ತಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಕರ್ಮವನ್ನು ಪ್ಯಾಕ್ ಮಾಡ್ಕೋಬೇಕು. ಅದು ನಿಜವಾದ ವ್ಯಕ್ತಿತ್ವ. ಹಾಗಿರ್ಬೇಕು. ನಮ್ ಗುರುಗಳು 85-90-95 ಆಗಲು ಅವ್ರ ಕರ್ಮನೇ ಬರೆಯೋದು, ಓದೋದು, ಪಾಠ ಹೇಳೋದು, ಏನೋ ಒಂದು ಕೆಲಸ ಮಾಡೋದು, ಮಾಡಿಸೋದು. ಬೇರೆ ಕಾರ್ಯಾಲಯ ಕಣಪ್ಪ ಇದು, ಯಾರು ಸುಮ್ಮನೆ ಕೂರ್ಬೇಡ್ರಿ ಇಲ್ಲಿ, ಬರೀ ಊಟ ಮಾಡ್ಕೊಂಡು ಇರ್ಬೇಡ್ರಿ ಇಲ್ಲಿ, ಅವ್ರಿಗೆ ಕೆಲಸ ಮಾಡ್ರಿ ಅಂತಾರೆ. ಅಯ್ಯೋ ಆ ಸುಬ್ರಹ್ಮಣ್ಯ ಸ್ವಾಮಿ ಇದಾನಲ್ಲ, ನಮ್ಮ ಹೊರಡು ಸುಬ್ರಹ್ಮಣ್ಯ ಅಂತ ಹೆಸರಿಟ್ಕೊಂಡ್ರೆ ಕಷ್ಟ ಅಂತ, ಹೆಸರೇ ಭಯಂಕರ. ತಂದೆನೂ ಹಾಗೆ ಕೆಲಸ ಮಾಡೋರು. ಬೆಳಗ್ಗೆ 7 ಗಂಟೆ ಮಧ್ಯಾಹ್ನ 1 ಗಂಟೆ ತಿರ್ಗೋ ಒಂಟಿ ತೋಟದಲ್ಲಿ. ಅದು ಆ ಕಳೆ ಮುಗಿಯೋದೇ ಇಲ್ಲ. ಅದು ಕಿತ್ತಿದ್ದು ಮಾಡಿದ್ ಈ ಕೆಲಸಲ್ಲಿ ಏನಾಗ್ತದೆ, ಅದದೇ ನೆನ್ನೆ ತಿಕ್ಕಿದ ಬಟ್ಟೆನೇ ಇವತ್ತು ತಿಕ್ಕೋದು, ನೆನ್ನೆ ತಿಕ್ಕಿರೋ ಪಾತ್ರೆ ನೆನ್ನೆ ತಿಕ್ಕಿ ನೆಲನೇ ಒರೆಸ್ಬೇಕು, ಅದೇ ಬಟ್ಟೆ, ಅದದ್ದೇ ಕೆಲಸ ಮಾಡ್ತಾ ಬೇಜಾರಿಲ್ಲದೆ ಮಾಡ್ಬೇಕಲ್ಲ. ಏನಾಗ್ಬೇಕು ಅಂದ್ರೆ ಮಾಡ್ತಾ ಇರೋದು ಯಾರಿಗೋ ಆ ಮೂಲ ಪುರುಷನಲ್ಲಿ ಭಾರಿ ಪ್ರೇಮ ಇದ್ರೆ ಮಾಡೋಕೆ ಇಷ್ಟ ಆಗತ್ತೆ, ಇಲ್ಲದ್ರೆ ಬೇಜಾರಾಗ್ಬಿಡುತ್ತೆ. ಹೋಗ್ರಿ ಯಾರು ಮಾಡ್ತಾರೆ ಅನ್ಬಿಡ್ತಾನೆ. ಯಾರಿಗೋ ಯಾರು ಹೇಳಿದ್ದು ಅಂತ ಮಾಡ್ತೀಯ ನೀನು? ಹಾ ಅದಿರ್ಬೇಕು. ನಮ್ ಬ್ರಹ್ಮ ಮಹಾರಾಜ್ ಹೇಳಿದಾಗ ರಾಮನಿಗಾಗಿ ಮಾಡ್ರಿ ಅಂತ. ಮಾಡ್ರಿ ಅಂದ್ರೇನು, ಮಾಡ್ತಾ ಇರೋದೆಲ್ಲ ರಾಮನಿಗಾಗಿ ಅಂತ ಹೇಳ್ಬೇಕು. ಇದು ರಾಮನಿಗೊಂದ್ ಕರ್ಮ, ನಮ್ಗೊಂದ್ ಕರ್ಮ ಅಂತ ಕರ್ಮ ವಿಭಾಗ ಇಲ್ಲ ಇನ್ನಿಲ್ಲಿ. ಹೀಗೆ ನಿತ್ಯವಾದ ಕರ್ಮವನ್ನ ಸಂಗರಹಿತಂ, ಅಭಿಮಾನ ರಹಿತಂ, ಆಸಕ್ತಿ ವರ್ಜಿತಂ ಅಂದ್ರೆ ಆಸಕ್ತಿ ಇಲ್ಲದೆ ಮಾಡ್ತಾನೆ ಅಂತ ಅರ್ಥ ಅಲ್ಲ, ಕನ್ನಡ ಭಾಷೆ ಅರ್ಥ ಅಲ್ಲ. ಅಭಿಮಾನ ವರ್ಜಿತ, ಅಂಟಿಕೊಳ್ಳದೆ ಅಂತ ಅರ್ಥ. ಅಭಿಮಾನ ಇಲ್ಲದೆ ನಾನು ಮಾಡ್ತೀನಿ ಅಂತ ಈಗೋ ಹುಟ್ಟು ಹಾಕೊಳ್ಳದೆ ಮಾಡ್ತಾ ಇರ್ಬೇಕು. ಒಂದು ಯಂತ್ರ ಮಾಡಿದ್ರೆ ಹೇಗೋ ಹಾಗೆ ಅಲ್ವನಾ, ಯಂತ್ರ ಮಾಡುವಾಗ ನಾನ್ ಮಾಡ್ತೀನಿ ಅಂತ ಇರುತ್ತೆ ಅದಕ್ಕೆ. ಹಾಗೆ ನಿನ್ ದೇಹನೂ ಯಂತ್ರ ತರಹ ಮಾಡ್ತಾನೆ ಇರ್ಬೇಕು. ಕರ್ಮ ನಡೆಯೋದೇ ಅಚೇತನದಲ್ಲೇ. ಸುಮ್ಮನೆ ಇವನು ಹೋಗಿ ಅದ್ರಲ್ಲಿ ನಾನು ಸೇರ್ಕೋತಾನ ಅಷ್ಟೇ, ಯಂತ್ರದಾಗ ಮಾಡ್ತಾ ಇರ್ಬೇಕು. ನನಗೆ ಅನ್ಸೋದು ಈ ಪಾಠ ಹೇಳೋ ಕರ್ಮವೇ ಕಷ್ಟ. ಈಗ ಮುಂಚೆ ಸುಲಭ ಅನಿಸ್ತಾ ಇತ್ತು, ಹೋಗ್ಬಿಡತ್ತೆ ಗಂಟ್ಲು. ಅವರು ಯೋ ರಾಮ ಪಾಠ ಗಂಟೆ
ರಹಿತ ಅಂತ, ಅಭಿಮಾನ ರಹಿತ ಅಂತ, ನಾನು ಮಾಡ್ತೀನಿ ಅಂತ ಒಂದು ಸುಮ್ಮನೆ ಮೇಲೆ ಹೇರ್ಕೋಬೇಕಾಗಿಲ್ಲ ಕರ್ಮನ. ಅರಾಗದ್ವೇಷತಃ ಕೃತಂ, ರಾಗದ ಯುಕ್ತೆ ಪ್ರಯುಕ್ತೇನ ದ್ವೇಷ ಪ್ರಯುಕ್ತ, ರಾಗ ಪ್ರೇರಿತನಾಗಿ ದ್ವೇಷ ಪ್ರೇರಿತನಾಗಿ ಮಾಡಬಾರದು. ಆದ್ರಿಂದ ರಾಗದ್ವೇಷವಿಲ್ಲದೆ ಕೃತಂ, ರಾಗದ್ವೇಷತಃ ಕೃತಂ ತದ್ವಿಪರೀತಂ ಅರಾಗದ್ವೇಷತಃ ಕೃತಂ. ರಾಗ ಅನ್ನೋದು ಚೆನ್ನಾಗಿದೆ ಅನ್ನೋ ಬುದ್ಧಿಯಿಂದ, ದ್ವೇಷ ಅನ್ನೋದು ಅಯ್ಯೋ ಕಷ್ಟವೇ ಆಗಲ್ಲ ಅಂತ ಎರಡೂ ಇರಬಾರ್ದಂತ ಮಾಡುವಾಗ. ಅದ್ರ ಕರ್ಮ ಮಾಡೋದು ಕಷ್ಟ ಕಣ್ರಿ. ದೇಹದಲ್ಲಿ ಬಾಕಿದ್ ಏನಾದ್ರು ಮಾಡ್ಬೋದು, ಎಡೆ ಬಿಡದೆ ಕರ್ಮ ಮಾಡೋದು ಇದೆಯಲ್ಲ ಬಹಳ ಕಷ್ಟ. ಅದು ಬುದ್ಧಿ ಏನ್ ಬೇಕಾಗಿಲ್ಲ ಅಲ್ವಾ ಕರ್ಮ ಮಾಡೋರಿಗೆ, ತುಂಬಾ ಬುದ್ಧಿ ಬೇಕಾಗಿಲ್ಲ. ನಿದ್ದೆ ಮಾಡ್ತಾ ಇಲ್ಲ ಅವನು, ಓದ್ತಾ ಇದ್ದಾನೆ. ನಿದ್ದೆ ಮಾಡ್ತಾ ಇದ್ದೇನಾ? ಇಲ್ಲ ಇಲ್ಲ ಇಲ್ಲ. ಅಫಲ ಪ್ರೇಪ್ಸುನಾ ಫಲಂ ಪ್ರೇಪ್ಸತಿ ಇತಿ ಫಲ ಪ್ರೇಪ್ಸುಃ. ಫಲತೃಷ್ಣಃ ತದ್ವಿಪರೀತೇನ ಅಫಲ ಪ್ರೇಪ್ಸುನಾ ಕರ್ತ್ರಾ ಕೃತಂ ಕರ್ಮ ಯತ್ತತ್ ಸಾತ್ವಿಕಂ ಉಚ್ಯತೆ. ಪ್ರೇಪ್ಸತಿ ಹೇಗಾಗತ್ತಾ? ಹಾ, ಆಜ್ಞಪ್ ಹೃದಾಂ ಈತ್, ಆಪ್ ಜ್ಞಪ್ ಹೃದ್ ಮೂರಕ್ಕೂ ಈತ್. ಆಪ್ ಈಪ್ಸತಿ, ಜಪ್ ಜೀಪ್ಸತಿ, ಹೃದ್ ಈರ್ತ್ಸತಿ. ಹಾ, ಹೃದ ರುದ್ಧೋತಿ. ಏನ ಕರ್ಮಣೇರ್ಛೇತ್ ತತ್ರ ಹೋತವ್ಯ ಈರ್ತ್ಸೇತ್. ಗೊತ್ತಾಯ್ತಾ? ಏನಾ ಈರ್ಛೇದ್ ಧಾತುಗೆ ಈರ್ಛೇದ್ ಆಗುತ್ತೆ. ಇದು ವ್ಯಾಪ್ತವಾಗಿ ಈಪ್ಸತಿ ಆಗತ್ತೆ. ಜ್ಞಾಪ ಧಾತುವಿಗೆ ನೀಪ್ಸತಿ ಆಗುತ್ತೆ. ನೀಪ್ಸತಿ ಜೀಪ್ಸತಿ. ಹಾ, ನೀಪ್ಸತಿ ಅಂದೇನಾ? ತಿಳಿದುಕೊಳ್ಳಕ್ ಇಷ್ಟಪಡ್ತೀನಿ. ತಿಳಿಸಲು ಇಷ್ಟಪಡ್ತಾನೆ, ತಿಳ್ಕೊಳಕಲ್ಲ, ಇನ್ನೊಬ್ರಿಗೆ ತಿಳಿಸೋದಕ್ಕೆ. ಜ್ಞಪ್ ಅಂತ ಹೇಳಿರೋದು, ಜಾ ಹೇಳಿಲ್ಲ. ಹೀಗೆ ಫಲದ ಪ್ರೇಪ್ಸೆ, ಫಲವನ್ನ ಪಡೆಯಬೇಕೆಂಬ ಫಲದ ಆಸೆಯಿಂದ ಮಾಡದೇ ಇರೋ ಕರ್ಮ. ಫಲ ಏನು, ಯಾಕೆ ಆಸೆ ಪಡಬಾರ್ದು ಅಂದ್ರೆ ಅದು ತಾನೇ ಬರುತ್ತೆ ಅಂತ ಒಂದು ಹೇಳ್ಬೋದು. ಇಷ್ಟಪಟ್ಟದ್ದೇನು ನಡೆಯಲ್ಲ, ಕರ್ಮ ಫಲ ಆಗಲ್ಲ. ಈಗ ಎಷ್ಟೋ ಜನ ಮದುವೆ ಮಾಡ್ಕೊಳ್ಳೋದು ತುಂಬಾ ಕಲ್ಪನೆಯಿಂದ ಇಷ್ಟ ಮಾಡ್ಕೊಂಡಿರ್ತಾರೆ, ಆಮೇಲೆ ಅಷ್ಟೇ ಅದು ಮಾಡ್ಕೊ ನಿಂಗೂ ಅಷ್ಟೇ ಅಂತಂತ ಗೊತ್ತಿದ್ದವರು ಮಾಡ್ಕೊ ಆಮೇಲೆ ಅರ್ಥ ಆಗತ್ತೆ. ಮಾಡ್ಕೊಂಡ್ಮೇಲೆ ಎಲ್ಲ ಅಷ್ಟೇ. ಅದು ಮನುಷ್ಯನ ಕಲ್ಪನೆಗೂ ಅನುಭವಕ್ಕೂ ತುಂಬಾ ದೂರ, ಅದು ಬಹಳ ದೂರ. ಅಷ್ಟು ದೂರ ಇದ್ರೆ ಬಹಳ ಕಷ್ಟ, ಸಹಿಸ್ಕೋಬೇಕು. ಕಲ್ಪನೆನೇ ಮಾಡಬಾರ್ದು. ಮಹಾರಾಜರ ಹಾಗೆ ಬ್ರಹ್ಮಚೇತನ ಮಹಾರಾಜರು ಆ ಕುರುಡಿನೇ ಮಾಡ್ಕೋತೇನೆ ಅಂದ್ರು. ಯಾಕೆಂದ್ರೆ ಸೇವೆ ಮಾಡ್ಬೇಕು, ನಾನು ಹೆಂಡತಿ ಸೇವೆ ಮಾಡ್ಬೇಕು. ಅದು ಒಂದು ವಿಚಿತ್ರ. ಹೀಗೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಮಾಡೋ ಕರ್ಮ. ತೇಜಿತುಮ. ಹಾ, ಸೆಟ್ ಧಾತು ಅದು ತಿತ್ಯಕ್ಷತೆ ತಿತ್ಯಕ್ಷಿತುಂ. ತಿಜೇರ್ ನಿಶಾಯಾಮ್ ಧಾತು. ಅರೆ ಸೆಟ್ ಧಾತು ತೇಜಿತುಂ, ಉತ್ತೇಜಿತುಂ, ಉತ್ತೇಜಯತಿ, ಉತ್ತೇಜಿತುಂ. ಏನೋ ಬಹಳ ದಿವಸ ಆಯ್ತು, ಯಾಕಂದ್ರೆ ಯಾರು ಪಾಠನೇ ಹೇಳಿಸ್ಕೊಳ್ಳಲ್ಲ, ಮರ್ತೇ ಹೋಗ್ಬಿಡುತ್ತೆ. ಫಲದ ಪಡೆಯುವ ಅಪೇಕ್ಷೆ ಇಲ್ಲದೆ, ರಾಗದ್ವೇಷವಿಲ್ಲದೆ, ಅಭಿಮಾನವಿಲ್ಲದೆ ನಿತ್ಯವಾದ ಕರ್ಮವನ್ನು ಮಾಡಿದರೆ ಆಗ ಮಾಡುವನ ದೃಷ್ಟಿಯಿಂದ ಆ ಕರ್ಮ ಸಾತ್ವಿಕ ಕರ್ಮ. ಕರ್ಮ ಈ ಮೂರ್ಧನ ಮಾಡೋದು ಕರ್ಮ ಅದೇ ತರ ಕಾಣೋದು. ಮಾಡುವವನು ಸಾತ್ವಿಕನಾದ್ರೆ ಸಾತ್ವಿಕ ಕರ್ಮ ಅಲ್ವಾ? ಈಗ ಕರ್ಮ ಹೊರಗಡೆ ಏನ್ ಈಗ ಒರೆಸ್ತಾ ಇದ್ದಾನೆ ಇಟ್ಕೊಳ್ಳೆ, ಇದು ರಾಜಸ ಒರೆಸೋದು, ಸಾತ್ವಿಕ ಒರೆಸೋದು ತಾನು ಒಂದೇ ಕ್ರಿಯೆ ಅಷ್ಟೇ. ಇವನಿಂದ ಅದಕ್ಕೆ ಹೆಸರು ಕರ್ಮ. ಅದರಿಂದ ಈ ರೀತಿ ಮಾಡಿದ ನಿತ್ಯವಾದ ಕರ್ಮವನ್ನ ಯಾಕೆ ಹೇಳಿದ್ರೆ ಕಾಮ್ಯ ಕರ್ಮ ಮಾಡಬೇಡ.
ಏನ್ ಮಾಡ್ತೀಯಾ? ಪೂಜೆ ಮಾಡ್ತೀನಿ ಇಲ್ಲೋ? ಇಲ್ಲ ಇಲ್ಲ ಅರಳೆ ಅದು ಸುಮುಖಾಯ ನಮಃ ಓಂ ಏಕದಂತಾಯ ನಮಃ ಓಂ. ಬಿಡ್ತಾರೆ. ಓದು ಮುಂದಕ್ಕೆ. ಯತ್ತು ಕಾಮೇಪ್ಸುನಾ ಕರ್ಮ ಯತ್ತು ಕಾಮೇತ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಅಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜ ಸಮುದಾಹೃತಂ. ತದ್ರಾಜ ಸಮುದಾಹೃತಂ. ಹಾ. ಯತ್ತು ಕಾಮೇತ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜ ಸಮುದಾಹೃತಂ. ಯತ್ ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ಕಾಮಕಾರಣ ಅಂತ. ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತತ್ ರಾಜಸಂ ಉದಾಹೃತಂ. ಇಲ್ಲಿ ಭಾಷ್ಯಕಾರರು ಕೆಲವು ವಿಶೇಷ ತೋರಿಸ್ತಾರೆ. ಏನು ಅಂದ್ರೆ ಕರ್ಮ ಫಲ ಪಡಿಬೇಕು ಅನ್ನೋ ಅಪೇಕ್ಷೆಯಿಂದ ಮಾಡ್ತಾನೆ. ಅದು ಮನುಷ್ಯನಿಗೆ ಒಂದು ರೀತಿ ಫಲ ಇದೇ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ಆಗ್ರಹ ಇಟ್ಟರೆ ಅದು ಕರ್ಮ ಫಲ ಪ್ರೇಸ್. ಕರ್ಮಕ್ಕೆ ಫಲ ಇಲ್ವೇ ಇಲ್ಲ. ಯಾವುದೋ ಅವನು ನಿರ್ದಿಷ್ಟವಾದ ಫಲ ಹೀಗೆ ಆಗಬೇಕು ಅಂದ್ರೆ ಅದು ಕರ್ಮ ಫಲ ಪ್ರೇಪ್ಸು. ಇಷ್ಟ ಲಾಭ ಬರಲೇಬೇಕು, ಹೀಗೆ ಕರ್ಮ ನಡಿಲೇಬೇಕು, ಇದಾಗಲೇಬೇಕು ಅಂತ ಆ ಕರ್ಮಫಲದ ಆಗ್ರಹದಲ್ಲಿ ಮಾಡುವಂತಹದ್ದು ಕರ್ಮಫಲ ಪ್ರೇಪ್ಸು ಒಂದು. ಎರಡನೇದು ಸಾಹಂಕಾರ. ಸಾಹಂಕಾರ ಅಂದ್ರೆ ಲೋಕದ ಇವ್ರು ಮಾಡ್ತಾರಲ್ಲ, ನಾನ್ ಮಾಡಿಸ್ತೀನಿ ಕೊಂಡ್ರಿ ಇದನ್ನು ನೀವ್ಯಾಗ ಯೋಚನೆ ಮಾಡ್ತೀರಿ, ಅದು ಸಾಹಂಕಾರ. ಈ ತತ್ವಜ್ಞಾನಿಯ ದೃಷ್ಟಿಯಿಂದ ಅಲ್ಲ, ಸಾಮಾನ್ಯ ಒಬ್ಬ ವಿನಯದಿಂದ ನಡೆಯುತ್ತೆ ಕಣ್ರೆ, ಒಳ್ಳೇದಾಗತ್ತೆ, ಮಾಡೋಣ, ಎಲ್ಲ ಸೇರಿ ಮಾಡೋಣ ಆಗತ್ತೆ ಅಂತಂದ್ರೆ ಅಹಂಕಾರ ಇಲ್ಲ. ಯಾಕೆ ಯೋಚನೆ ಮಾಡಿ ನಾನ್ ಮಾಡ್ತೀನಿ ಎಲ್ಲ ಮಾಡ್ಕೊಡ್ತೇನೆ, ಎಲ್ಲ ಸಾಧ್ಯ ಉಂಟು ಅಂತ ಹೇಳಿ ಈ ರೀತಿ ಅಹಂಕಾರದಿಂದ ಮಾಡುವಂತಹ ಕರ್ಮಕ್ಕೆ ಸಾಹಂಕಾರ ಅಂತ ಹೇಳಿದ್ರು. ಇದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಜಂಬ ಜಂಬ ಅಂತ ಅಷ್ಟೇ ಅಲ್ಲ, ದರ್ಪ ಅಂತ ಹೇಳ್ಬೋದು. ದರ್ಪದಿಂದ ಮಾಡೋದು ಅಂಥ ಕರ್ಮ. ಇನ್ನು ಬಹಳ ಜನಕ್ಕೆ ಆಯಾಸ, ಬಹಳ ಆಯಾಸ, ತನಗೂ ಆಯಾಸ, ತುಂಬಾ ಜನಕ್ಕೂ ಆಯಾಸ. ಮಾಡ್ರಿ 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 ಮಾಡ್ರಿ, ರಾತ್ರಿ 12 ಗಂಟೆಗೂ ಮಾಡಿದ್ರು ಮುಗಿಯಲ್ಲ, ಬೆಳಗ್ಗೆ 4 ಗಂಟೆಗೆ ಶುರು ಮಾಡ್ಬೇಕು. ನಂಗೆ ಸೋಮಯಾಗ ನೋಡಿದ್ರೆ ಹಾಗೆ ಅನ್ಸತ್ತಪ್ಪ, ಭಾರಿ ಆಯಾಸ. ಸೋಮಯಾಗ ಇದೆಯಲ್ಲ, ಅಯ್ಯೋಯ್ಯೋ ಬಹಳ ಆಯಾಸ. ಮಾಡಿ 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 ಸುಖ ಅದ್ದದ್ದೇ, ಅದೇ ಇಷ್ಟೇ, ಅದೇ ಕರ್ಮ, ಶುದ್ಧ ದಿನ ಅದೇ ದಿನ ಊಟ, ದಿನ ನಿದ್ದೆ, ದಿನ ದೃಷ್ಟ ಫಲ. ಅದೇನ್ ದೃಷ್ಟ ಫಲವಾ? ದಿನ ಮಾಡಿ ಮಾತ್ರ ಬೇರೆ ಅಷ್ಟು ದಿನ ನಾವು ಅಷ್ಟು ಮಾಡಲ್ಲಪ್ಪ, ಹಸಿವಾದ ಊಟ ಮಾಡ್ತೇವೆ. ದಿನ ಮಾಡೋದಲ್ಲಪ್ಪ, ಎಡೆ ಬಿಡದೆ ಆಯಾಸವಾಗಿ ಮಾಡೋದು, ನಿದ್ದೆನು ಬಿಟ್ಕೊಂಡು. ಅಯ್ಯೋ ಕಷ್ಟ. ಒಂದ್ ವಾರ ಯಾಕೆ ಮಾಡ್ಬೇಕಾ? ಎಲ್ಲ ಒಂದೊಂದ್ ದಿವ್ಸ ಒಂದೇ ಸಲ ಬರೋದ. 2021 ಜುಲೈ 29ನೇ ತಾರೀಕು ಇವತ್ತೊಂದೇ ದಿವ್ಸ, ನಾಳೆ ಮತ್ತಿನ್ನೊಂದು ಬರಲ್ಲ. ಒಂದೇ ದಿವ್ಸ ಅಂದ್ರೆ ಒಂದೇ ದಿವ್ಸ ಒಂದೇ ಸಲ ಅಲ್ಲಿ ಬರೋದ, ಇನ್ನೊಂದ್ ದಿವ್ಸ ಬರತ್ತಾ? ಎಂಥದ್ದು ಇಲ್ಲ. ಹೀಗೆ ಬಹಳ ಆಯಾಸ ಕೊಟ್ಟು ಇನ್ನೊಬ್ಬರಿಗೂ ಆಯಾಸ ಮಾಡಿ ಏನು ಪ್ರಯೋಜನ ಇಲ್ಲದೆ ಸುಮ್ಮನೆ ವ್ಯರ್ಥವಾಗಿ ಮಾಡ್ತಾರಲ್ಲ, ಅದು ರಾಜಸ ಕರ್ಮ. ಆ ರೀತಿ ಮಾಡೋ ಕರ್ಮವೆಲ್ಲ ಓದಪ್ಪ ಭಾಷ್ಯನ. ಯತ್ತು ಕಾಮೇಪ್ಸುನ ಕರ್ಮಫಲ ಪ್ರೇಪ್ಸುನ ಇತ್ಯರ್ಥ. ಕರ್ಮ ಸಾಹಂಕಾರೇಣ ವಾ ಸಾಹಂಕಾರೇಣ ಇತಿ ನ ತತ್ವಜ್ಞಾನಾಪೇಕ್ಷೆಯ ಕಿಂತರ್ಹಿ ಲೌಕಿಕ ಶ್ರೋತ್ರಿಯ ನಿರಹಂಕಾರಾಪೇಕ್ಷೆಯ. ಇಲ್ಲಿ ಕಾಮೇಪ್ಸುನ ಅಂದ್ರು ಕರ್ಮಫಲವನ್ನ ಆಗ್ಲೇಬೇಕು ಅನ್ನೋ ಹಠ ಇಟ್ಕೊಂಡು ಮಾಡೋ ಕರ್ಮ ರಾಜಸ ಕರ್ಮ. ಇದ್ದೇ ಆಗ್ಬೇಕು, ಹೀಗೆ ಫಲ ಆಗ್ಬೇಕು, ಇದೇ ಆಗ್ಬೇಕು ಅಂತ. ಬಹಳ ಜನ ಹಾಗೆ ಇಟ್ಕೊಳ್ಳೋದ್ರೆ ಕರ್ಮ ಮಾಡಕ್ ಆಗಲ್ಲ ಅಂತಾರೆ. ಫಲ ಆಗ್ಲೇಬೇಕು, ಇದೇ ಆಗ್ಬೇಕು ಅಂತ. ಆದ್ರೆ ಸಂತೋಷ, ಆಗದೆ ಹೋದ್ರೆ ದುಃಖ. ಆಗ್ಲೇ ಇಲ್ಲ. ನಮ್ಮ ಸಾಕೇತ ಇದನ್ನ ಹತ್ತೋಕ್ ಹೋಗಿದ್ನಲ್ಲ, ಯಾವ್ದು ಚಾಮುಂಡಿ ಬೆಟ್ಟ ಹತ್ತೋಗಿ ಅರ್ಧ ಹತ್ತಿ ವಾಪಸ್ ಇಳಿದ್ಬಿಟ್ಟ, ಆಗ್ಲೇ ಇಲ್ಲ. ಹತ್ತೋಕ್ ಹೋಗಿದ್ದ, ಆಯಾಸ. ನೀನು ಇದ್ನಲ್ಲ, ಬಾಯಾರಿಕೆ ಆಗಿ ತತ್ತರಿಸಿ ಅಯ್ಯೋ ಆಗಲ್ಲ ಹತ್ತಲ್ಲ. ಈ ನಮ್ಮಲ್ಲಿ ಈ ಕರ್ಕಾಟಕ ಸಂಕ್ರಮಣದಲ್ಲಿ ತುಂಗಾ ನದಿ ಮೇಲಿರುತ್ತೆ, ಆ ದಡಕ್ಕೆ ಈಜ್ಬೇಕು ಅಂತ. ಯಾತಕ್ಕೋ ಏನೋ ಬುದ್ಧಿ ಇಲ್ಲ.
ಬುದ್ಧಿ ಮಾಡೋದಲ್ಲ ಅಂತ. ಇವಾಗ ಹೇಳೋದು ಸರಿನೇ. ಅಲ್ಲ, ಆಯಾಸ ಬೇರೆ. ಎಲ್ಲ ಹುಡುಗರಿಗೆ ಉತ್ಸಾಹ, ಹೋಗೋಣ ಹೋಗೋಣ. ಬಹಳ ಆಯಾಸ, ಸುಮ್ಮನೆ ಹಠ. ಕಾಮೇಪ್ಸನ ಕರ್ಮಫಲವನ್ನ ಬಯಸುವಂಥವನಾಗಿ ಕರ್ಮವನ್ನ ಸಾಹಂಕಾರ ಅಂದ್ರೆ ಇಲ್ಲಿ ಶ್ರೋತ್ರಿಯನಾದಂಥ ಒಬ್ಬ ಬ್ರಾಹ್ಮಣಿಗೆ ಹೇಗೆ ಅಹಂಕಾರ ಇಲ್ವೋ ಆ ಥರ ಅಲ್ಲ ಅಂತ. ಶ್ರೋತ್ರಿಯನ ನಿರಹಂಕಾರವನ್ನು ಇಟ್ಕೊಂಡು ಇಲ್ಲಿ ಸಾಹಂಕಾರ ಅಂತ ಹೇಳ್ತಾ ಇದ್ದಾರೆ. ತತ್ವಜ್ಞಾನಿಯನ ದೃಷ್ಟಿಯಿಂದ ಹೇಳಿಲ್ಲ. ತತ್ವಜ್ಞಾನಿಗೆ ಅಹಂಕಾರ ಯಾವಾಗ್ಲೂ ಇರೋದೇ ಇಲ್ಲ. ತತ್ವಜ್ಞಾನಾಪೇಕ್ಷೆಯ ಸಾಹಂಕಾರ ಏನೈತಿ ನೋಚ್ಯತೆ ಅಂದ್ರು. ಅರ್ಥ ಆಯ್ತನಾ? ಅರ್ಥ ಆಯ್ತಾ ಇಲ್ವಾ? ತತ್ವಜ್ಞಾನಿಗೆ ಅಹಂಕಾರ ಇರೋಲ್ಲ, ನಾನು ಅನ್ನೋದೇ ಅಳಸೋಗಿರತ್ತೆ, ಬಾಧಿತವಾಗತ್ತೆ. ಅವನ ದೃಷ್ಟಿಯಿಂದ ಹೇಳಿದ್ದಲ್ಲ. ಲೋಕದಲ್ಲಿ ಜನ ನಾನ್ ಮಾಡ್ತೀನಿ ದರ್ಪಣೆ ಮಾಡ್ತಾರ ಆ ತರ ಅಹಂಕಾರದಿಂದ ಅಂತ ಅಷ್ಟೇ. ಕೆಲವರು ಅಹಂಕಾರವಿಲ್ಲದೆ ಮಾಡೋಲ್ವನ ಆ ರೀತಿ ಇಟ್ಕೊಂಡು ಸಾಪೇಕ್ಷಿಕವಾದ ಲೌಕಿಕ ಶ್ರೋತ್ರಿಯ ನಿರಹಂಕಾರವೇ ಹೊರತು ತತ್ವಜ್ಞಾನಿಯ ನಿರಹಂಕಾರ ಅಲ್ಲ ಈ ಶ್ಲೋಕದಲ್ಲಿ ಹೇಳಿರೋದು. ಅರ್ಥ ಆಯ್ತಾ? ಏನ್ ಹೇಳ? ಇವಾಗ ಲೌಕಿಕನಾದ ಶ್ರೋತ್ರಿಯಂಗೆ ಎಷ್ಟೋ ಅಹಂಕಾರ ಕಡಿಮೆ ಆಗಿರ್ತದೆ, ಅವನ್ನ ಹೋಲಿಸ್ಕೊಂಡು ಈ ತರ ಅಹಂಕಾರ ಅಂತ ಹೇಳಿದ್ವಿ ಹೊರತು ತತ್ವಜ್ಞಾನಿಯ ಕೃಷ್ಣನಂಥವನ್ನ ಇಟ್ಕೊಂಡಾಗಲ್ಲ. ಕೃಷ್ಣನ ಎಲ್ಲೂ ಇಲ್ವೇ ಇಲ್ಲ ಎಸೆನೇ ಅಹಂಕಾರ. ಅದು ತತ್ವಜ್ಞಾನಿ ಬಾಧಿತವಾಗ್ಬಿಟ್ಟಿದೆ ಅಹಂಕಾರ. ಆ ತತ್ವಜ್ಞಾನಿಯ ನಿರಹಂಕಾರವನ್ನು ಇಟ್ಕೊಂಡು ಸಾಹಂಕಾರ ಅಂತ ಹೇಳಲಿಲ್ಲ. ಲೋಕದಲ್ಲಿ ಬಹಳ ವಿನಯಶಾಲಿಗಳು, ಅವರಿಗೆ ಅಹಂಕಾರ ಇಲ್ಲ ಅಂತ ಹೇಳ್ತಾರಲ್ಲ, ಅವರನ್ನು ಇಟ್ಕೊಂಡು ಹೇಳಿರೋದು. ಅರ್ಥ ಆಯ್ತಾ? ತತ್ವಜ್ಞಾನಪೇಕ್ಷೆ. ಯೋ ಹಿ ಪರಮಾರ್ಥ ನಿರಹಂಕಾರ ಆತ್ಮವಿದ ತಸ್ಯ ಕಾಮೇಪ್ಸುತ್ವ ಬಹುಲಾಯಾಸ ಕರ್ತೃತ್ವ ಪ್ರಾಪ್ತಿರಸ್ತಿ. ಯಾಕೆ ತತ್ವಜ್ಞಾನಿಯ ಅಲ್ಲ ಅಂದ್ರೆ ಇಲ್ಲಿ ಮೂರು ವಿಶೇಷಣ ಕೊಟ್ಟಾನೆ. ಕಾಮೇಪ್ಸು, ಬಹಳಾಯಾಸ, ಸಾಹಂಕಾರ ಅಂತ. ಇನ್ನು ಎರಡು ವಿಶೇಷಣ ಇದೆಯಲ್ಲ ಸಾಹಂಕಾರಕ್ಕೆ ಅರ್ಥ ಮಾಡುವಾಗ. ಉಳಿದ ಎರಡು, ಕಾಮೇಪ್ಸು ಅಂದ್ರೆ ಫಲಾಸಕ್ತಿಯಿಂದ ಮಾಡೋದು, ಬಹಳ ಆಯಾಸದಿಂದ ಮಾಡುವಂತಹ ಕರ್ತೃತ್ವ, ಅದು ಇರೋದೇ ಇಲ್ಲ ತತ್ವಜ್ಞಾನಿಗೆ. ಕಾಮೇಪ್ಸುತ್ವ ಯಾವಾಗಲೂ ಬರಲ್ಲ, ಬಹಳ ಆಯಾಸ ಅನ್ನೋದು ಇಲ್ವೇ ಇಲ್ಲ. ಆದ್ಮೇಲೆ ತತ್ವಜ್ಞಾನಿನ ಇಟ್ಕೊಂಡು ಬಂದಂಥ ಇದು ಹೋಲಿಕೆ ಅಲ್ಲ. ಲೋಕದಲ್ಲಿ ಸಾಮಾನ್ಯ ಜನರನ್ನ ಇಟ್ಕೊಂಡು, ಒಬ್ಬ ಶ್ರೋತ್ರ ಬ್ರಾಹ್ಮಣನ ಇಟ್ಕೊಂಡು ಅವನಲ್ಲಿ ವಿನಯ ಇರುತ್ತಲ್ಲ, ಅವನು ನಿರಹಂಕಾರಿ, ಅವರಿಗೆ ಅಹಂಕಾರ, ಅಂಥವನ್ನ ಇಟ್ಕೊಂಡು ಸಾಹಂಕಾರ ಅಂತ ಹೇಳಿದ್ದಾರೆ ಭಗವಂತ. ಅರ್ಥ ಆಯ್ತಾ? ನಾವು ಕೂಡ ಏನೇನ್ ಮಾಡಿದ್ರಿ ಅಂದ್ರೆ ನಿಮ್ಮ ಅಹಂಕಾರವನ್ನ ಎದ್ದು ತೋರಿಸ್ಕೊಳ್ಳೋದ್ ಹಾಗೆ ಮಾತಾಡ್ಬೇಕು. ನಮ್ಮ ಮಾತಿನಲ್ಲಿ ನಾನು ಇದನ್ನ ಮಾಡಿದೆ ಅಹಂಕಾರ ತೋರಿಸ್ಕೊಳ್ಳೋ ಮಾತು ಬರಬಾರ್ದು. ಸಹಜವಾಗಿ ನಡೀತು. ಅದಕ್ಕೆ ಸಂಸ್ಕೃತದಲ್ಲಿ ನಾನು ಹೇಳಿದ್ದು ಏನ್ ಹೇಳ, ಸದಾನಿಂ ಪಾಠ ಪಠಿತ ಅಹಂ ಪಾಠಂ ಪಠಿತವಾನಲ್ಲ. ಅದೇ ಇಂಗ್ಲಿಷರಿಗೆ ಪರವಾಗಿಲ್ಲ, ಅಯಾಮ್ ಅಂತ ಬರ್ಕೋತಾವೆ. ಅದ್ಯಾವ ಈಗೋನು ಬೇಕಿಲ್ಲ. ನಾವು ಮಾಡ್ದೆ ಅಂತ ಹೇಳ್ಬೇಕು. ಕರ್ಮ ನಡೆಯತ್ತೆ ಪ್ರಾಣದಿಂದ. ಈ ಆತ್ಮ ಕ್ರಿಯೆ ಮಾಡೋನೇ ಅಲ್ಲ. ಸುಮ್ಮನೆ ಯಾತ್ಕೊಂಡು ನಾನ್ ಮಾಡ್ದೆ ಅಂತ ಹೋಗಿ ಪ್ರತಿಯೊಂದರಲ್ಲೂ ಬಡ್ಕೋಬೇಕು ಅಲ್ವಾ? ಒಳಗಡೆ ಏನಂತ ಅಲ್ಲ, ಒಳಗಡೆ ಅದು ಹೋಗೋದಕ್ಕೆ ಬೇರೆ ಔಷಧಿ ಕೊಡ್ತಾರೆ, ಅದಕ್ಕೆ ವಿರೇಚನ ಕೊಡ್ತಾರೆ. ತತ್ವಜ್ಞಾನ ಅಂತ ಒಂದು ಔಷಧಿ ಕೊಟ್ರೆ ಒಳಗಡೆದು ಹೋಗತ್ತೆ. ಮುಂಚೆ ಹೊರಗಡೆ ವಿರೇಚನ ಅಂದ್ರೆ ಗೊತ್ತಾನ? ವಿರೇಚನ ನಿಂಗೆ ಗೊತ್ತಾನ? ವಿರೇಚನ ಅಂದ್ರೆ ನಿಂಗೂ ಗೊತ್ತಿಲ್ಲ. ನಿಂಗ ಏನ ವಿರೇಚನ ಅಂದ್ರೆ ಹೊರಗೆ ಕಳ್ಸೋದು, ಒಳಗಿಂದ ಹೊರಗೆ ಕಳ್ಸೋದು ವಿರೇಚನ. ಒಳಗಡೆ ಇರತ್ತೆ ಅಂದ್ರೆ ಒಳಗಡೆ ಇರೋದನ್ನ ಆಗದೆ ಇರೋ ಹಾಗೆ ಪ್ರಯತ್ನ ಮಾಡೋಕೆ ನಾವು ವಿನಯಶೀಲರಾಗೋದು ಅಂತ. ಮನಸ್ಸು ಕೂಡ ಈಗ ಅಹಂಕಾರ, ಮನಸ್ಸಿನ ಒಂದು ಕೆಟ್ಟ ಚಟ. ಏನಿದ್ರು ನಾನು ಮಾಡಿದೆ ಅಂತ ಹೇಳು, ಯಾರು ಮಾಡಿರ್ಲಿ ನಾನು ಮಾಡಿದೆ ಅಂತ ಹೇಳು, ನಂದು, ನಾನು, ನನಗ್ ಬೇಕು. ಮೂರು ಮಂತ್ರ ಇದೆ. ನಾನು ಮಾಡಿದೆ, ನನಗ್ ಬೇಕು, ನಂದು. ಈ ಮೂರು ಮಂತ್ರನೂ ಮನಸ್ಸು ಹೇಳ್ತಾನೇ ಇರುತ್ತೆ. ಇದು ಮೂರಕ್ಕೂ ಜೊತೆಯಾಗಿ ನಮ್ಮವ್ರು ಇವ್ರು ಅಂತ ಒಂದು ಸೇರಿಸ್ಕೋತಾರೆ. ಎಲ್ರು ನಮ್ಮವ್ರು ಆಗಲ್ಲ, ಆಗತ್ತಾನ? ಆಗಲ್ವಾ? ಯಾಕ ಎಲ್ರು ನಮ್ಮವ್ರು ಆಗ್ಬಾರ್ದ? ಆಗಲ್ಲ. ಕಾಮೇಪ್ಸುತ್ವ ಬಹುಲಾಯಾಸತ್ವ ಪ್ರಾಪ್ತಿ ಆತ್ಮಜ್ಞಾನಿಗೆ ಇಲ್ಲದೆ ಇರೋದ್ರಿಂದ ಅವನನ್ನು ಇಟ್ಕೊಂಡು ನಿರಹಂಕಾರ ಅಂತ ಹೇಳಲಿಲ್ಲ. ನಿರಹಂಕಾರ ಸಾಹಂಕಾರ ಅನ್ನೋ ಮಾತು ಆತ್ಮಜ್ಞಾನಿಯ ದೃಷ್ಟಿಯಿಂದ ಅಲ್ಲ. ಸಾತ್ವಿಕಸ್ಯಾಪಿ ಕರ್ಮಣಃ ಆತ್ಮವಿದ್ ಸಾಹಂಕಾರ ಕರ್ತ ಕಿಮುತ ರಾಜಸ ತಾಮಸಯೋ. ಆತ್ಮಜ್ಞಾನಿಯು ಸಾತ್ವಿಕ ಕರ್ಮದಲ್ಲೂ ಕೂಡ
ಸಾಹಂಕಾರ ಕರ್ತೃತ್ವ ಇರಲ್ಲ, ಕರ್ತೃತ್ವವೇ ಇರಲ್ಲ ಸಾಹಂಕಾರ. ಸಾತ್ವಿಕಸ್ಯಾಪಿ ಕರ್ಮಣಃ ಆತ್ಮವಿತ್ ನ ಸಾಹಂಕಾರ ಕರ್ತ. ಸಾತ್ವಿಕ ಕರ್ಮ ಇದೆಯಲ್ಲ ಅದರಲ್ಲೇ ಆತ್ಮಜ್ಞಾನಿ ನಾನ್ ಮಾಡ್ದಿಂತಿಲ್ಲ. ಇನ್ನು ರಾಜಸ ತಾಮಸ ಕರ್ಮದಲ್ಲಿ ಎಲ್ಲಿ ಬರುತ್ತೆ? ಅದನ್ನ ಅವನನ್ನು ಇಟ್ಕೊಂಡೇ ಇಲ್ಲ ಶ್ಲೋಕದಲ್ಲಿ. ಇಷ್ಟು ಹೇಳಿದ್ರು. ಆತ್ಮಜ್ಞಾನಿಯನ್ನು ಇಟ್ಕೊಂಡು ಸಾಹಂಕಾರ ನಿರಹಂಕಾರ, ಅವನು ನಿರಹಂಕಾರ, ಎಲ್ರೂ ಸಾಹಂಕಾರ ಆಗ್ಬಿಡ್ತಾರೆ ಅವ್ರಿಗೆ. ಆತ್ಮಜ್ಞಾನಿ ಇಟ್ಕೊಂಡು ಬಿಟ್ರೆ ಇನ್ನು ಉಳಿದ ಮೂರೂ ಜನರು ಸಾಹಂಕಾರಿಗಳೇ. ಅವ ರಾಜಸ ಮಾತ್ರ ಸಾಹಂಕಾರ ಅಂತ ಏನಾಗತ್ತೆ? ಆದ್ರಿಂದ ಇಲ್ಲಿ ಸಾಹಂಕಾರ ಅಂದ್ರೆ ಲೋಕದ ವಿನಯಶಾಲಿಗಳಾದ ಗುಣವಂತರಾದ ಅವ್ರು ಹೇಳೋದ್ ಮಾತು. ಪರಶುರಾಮ ಜೋರ್ ಮಾಡ್ಕೊಂಡು ಬಂದ ರಾಮನ ಹತ್ರ, ರಾಮ ಸುಮ್ಮನೆ ಬಿಲ್ಲಿ ಹೇಳ್ಕೊಂಡ. ವಿನಯಶಾಲಿ. ಆಹೂಯ ರಾಮಂ ವಿನಯಾಭಿರಾಮಂ ಆವಿಪ್ರಮೋದ ಪ್ರಭುರೇವ ಮೂಚೆ ತವೋತ್ತಮಾಂಗೇ ಮುಕುಟಂ ವಿಧಾತುಂ ಅಹ್ನಾಯತಿಷ್ಯೇ ದಿವಸೇ ಯತಿಷ್ಯೇ. ಅರ್ಥ ಆಯ್ತಾ? ಅರ್ಥ ಆಗೋಲ್ಲ, ಸಂಸ್ಕೃತ ಬರಲ್ಲ ನಿಮಗೆ, ನಾನು ಬುದ್ಧಿಯಲ್ಲಿ ಹೇಳ್ತಾ ಇದ್ದೀನಿ. ಲೋಕೆ ಅನಾತ್ಮವಿದಪಿ ಶ್ರೋತ್ರಿಯ ನಿರಂಕಾರ ಉಚ್ಯತೆ. ಇಷ್ಟೊತ್ತನಕೋ ಆತ್ಮಜ್ಞಾನಿಯ ಇಟ್ಟುಕೊಂಡು ಸಾಹಂಕಾರ ನಿಹಂಕಾರ ಹೇಳ್ತಾ ಇಲ್ಲ. ಲೋಕದಲ್ಲಿ ಇರುತ್ತಪ್ಪ, ಇವನು ನಿರಹಂಕಾರ ವ್ಯಕ್ತಿ, ಇವನು ಶ್ರೋತ್ರಿಯ. ಅವ್ರು ಶ್ರೋತ್ರಿಯೋ ನಿರಹಂಕಾರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವೇದಾಧ್ಯಯನ ಮಾಡೋದ್ರಲ್ಲಿ ಅಹಂಕಾರ ಇರೋಲ್ಲ ಅಂತ ಶಂಕರಾಚಾರ್ಯ ಕಾಲದಲ್ಲಿ. 2,500 ವರ್ಷ ಹಿಂದೆ ಅಲ್ಲ, ಈಗಲೂ ಶ್ರೋತ್ರಿಯರಲ್ಲಿ ಸಾಹಂಕಾರ ಇರುತ್ತೆ, ಎಲ್ಲ ನಾವು ಮಾಡಿಸ್ತೀವಿ ಅಂತ. ಆದ್ರೆ ಶ್ರೋತ್ರಿಯನನ್ನ ವೇದಾಧ್ಯಯನ ಮಾಡಿದವರು ನಿರಹಂಕಾರಿಗಳು ಅಂತ ಒಪ್ಪತ್ತೀರಾ? ಎಲ್ಲ ಇದ್ರಲ್ಲಿದ್ದಾರೆ, ಸಮಾಧಿಯಲ್ಲಿದ್ದಾರೆ ಇಲ್ವಾ? ವೇದಾಧ್ಯಯನ ಮಾಡಿದ್ರೆ ರಾಮ ರಾಮ ಪಾಪ ಆಯ್ತು ಬಿಡಿ. ಶ್ರೋತ್ರಿಯರು ಅನಾತ್ಮವಿತ್ ಆತ್ಮಜ್ಞಾನಿ ಅಲ್ಲದೆ ಹೋದ್ರು ನಿರಹಂಕಾರಿಗಳಾಗಿ ಇರ್ತಾರೆ ಅಂತ ಶಂಕರಾಚಾರ್ಯರು ಬರೆದಿದ್ದಾರೆ. ಆಯ್ತು. ನಿರಹಂಕಾರೋಯಂ ಬ್ರಾಹ್ಮಣ ಇತಿ. ಬ್ರಾಹ್ಮಣ ಪಾಪ ಅಹಂಕಾರವೇ ಇಲ್ಲ ಅಂದ್ರೆ ಬಾಕಿ ವರ್ಣದವರೇ ಅಹಂಕಾರ ಜಾಸ್ತಿ. ಈ ಬ್ರಾಹ್ಮಣ ಸ್ವಲ್ಪ ಏನು ಇರೋದಿಲ್ಲ. ಆದ್ರೆ ಸಪ್ಪೆ ಅಹಂಕಾರ ಪಟ್ಕೊಳಕ್ ಏನೂ ಇಲ್ಲ. ಆದ್ರೆ ಬ್ರಾಹ್ಮಣನೇ ನಿರಹಂಕಾರಿ ಅಂದ್ರು ಶಂಕರರು, ಶ್ರೋತ್ರಿಯ ನಿರಹಂಕಾರಿ ಅಂತಂದ್ರು. ಅಂತೂ ಒಟ್ಟು ಲೋಕದ ನಿರಹಂಕಾರಿ ಲೆಕ್ಕವೇ ಹೊರತು ಗುಣದಿಂದ ತತ್ವಜ್ಞಾನದ ನಿರಹಂಕಾರಿ ಬಾಧೆ ಮಾಡಿದವನು ಅಂತ ಅರ್ಥ ಅಲ್ಲ ಈ ಜಾಗದಲ್ಲಿ. ತದಪೇಕ್ಷೆಯೈವ ಸಾಹಂಕಾರೇಣ ವಾ ಇತ್ಯುಕ್ತಂ. ಆದ್ರಿಂದ ಅಂಥ ಲೌಕಿಕ ನಿರಹಂಕಾರಿ, ಶ್ರೋತ್ರಿಯ ನಿರಹಂಕಾರಿ, ಬ್ರಾಹ್ಮಣ ನಿರಹಂಕಾರಿ ಅವನನ್ನು ಇಟ್ಕೊಂಡು ಯಾರು ಮಾಡುವಾಗ ಸಾಹಂಕಾರದಿಂದ ನಾನು ಮಾಡಿದೆ ಅಂತ ದರ್ಪದಿಂದ ಮಾಡ್ತಾನೋ ಅದು ರಾಜಸ ಕರ್ಮ ಅಂತ ಹೇಳ್ಬೇಕು. ಪುನಃಶಬ್ದ ಪಾದಪೂರ್ಣಾರ್ಥ ಅಲ್ಲ, ಅಲ್ಲಿ ಸಾಹಂಕಾರೇಣ ವಾ ಪುನಃ ಎರಡು ಯಾಕೆ ಅಂದ್ರೆ ಪುನಃಶಬ್ದ ಪಾದ ತುಂಬಲಿ ಅಂತ. ಇಲ್ಲೋದ್ರೆ 8 ಅಕ್ಷರ ಆಗೋಲ್ವಲ್ಲ, ಪಾದ ಒಂದು ಪಾದಕ್ಕೆ 8 ಅಕ್ಷರ ಅಲ್ವನಾ? ಯಾವ್ದಕ್ಕೆ? ಸಾಹಂಕಾರೇಣ ವಾ ನಿಲ್ಸೋಕ್ ಬರಲ್ಲ, ಪುನಃ ಅಂತ ಹೇಳ್ಬೇಕು. ಪಾದಪೂರ್ಣಾರ್ಥ. ಕ್ರಿಯತೆ ಬಹುಲಾಯಾಸಂ ಕರ್ತ್ರ ಮಹತಾ ಆಯಾಸೇನ ನಿರ್ವರ್ತ್ಯತೆ. ಕರ್ತೃ ಬಹಳ ಆಯಾಸ ಪಟ್ಕೊಂಡು ಮಾಡ್ಬೇಕು, ಉಪವಾಸ ಇರ್ಬೇಕು 4 ಗಂಟೆ ತನಕ. ಎಂಥದ ಸಂಕಟ 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 ಚೌತಿ, ಸಂಕಟ ಚೌತಿ ಎಲ್ಲ ಕಣ, ಸಂಕಷ್ಟಹರ ಚತುರ್ಥಿ. ಪಾ ಅಂತೂ ಬಂತು. ಮಾಡ್ತೀಯಾ? ಏನು ಮಾಡಲ್ವಾ? ಪ್ರದೋಷ ಅಂದ್ರೆ ಬೆಳಿಗ್ಗೆ ಊಟ ಮಾಡಲ್ವಾ? ಮಧ್ಯಾಹ್ನ ಏನೂ ತಗೊಳಲ್ಲ, ರಾತ್ರಿ ಏನೂ ತಗೊಳಲ್ಲ, ಪರವಾಗಿಲ್ಲ. ಕ್ರಿಯತೆ ಬಹುಲಾಯಾಸಂ, ಬಹಳ ಆಯಾಸ ಬಿಟ್ಕೊಂಡು. ವಾ, ಅದು ಹಿಂಗ್ ಉಪಹಾರ ಅಂದ್ರೆ ಆದ ಲೆಕ್ಕ ಇಲ್ಲ. ಉಂಟಾ? ಒಂದೇ ಹೊತ್ತು ಬೆಳಗ್ಗೆ ಇದೆ, ಮಧ್ಯಾಹ್ನ ಚೂರು ಏನು ತಗೋಬಾರದು, ನೀರು ಕುಡಿಬಾರ್ದು, ನಿರ್ಜಲ. ಹೀಗೆ ಬಹಳ ಆಯಾಸ ಪಟ್ಕೊಂಡು, ಅದು ಉಪವಾಸ ಮಾಡಿದ್ದು ಕರ್ಮ ಅಲ್ಲ, ಕರ್ಮದಲ್ಲೇ ಆಯಾಸ ಅಂತ ಅವ್ರು ಹೇಳ್ತಾ ಇರೋದು. ಕರ್ಮ ಮಾಡುವಾಗಲೇ ಶಕ್ತಿ ಹೋಗ್ತಾ ಇದೆ. ನಡೆಯೋದಪ್ಪ 25 ಕಿಲೋಮೀಟರ್ 30 ಕಿಲೋಮೀಟರ್ ನಡಿ 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 ನಡಿ, ಕಾಲೆಲ್ಲ ನೋಯ್ತಾ ಇರುತ್ತೆ, ಬಹಳ ಆಯಾಸ. ತತ್ಕರ್ಮ ರಾಜಸಂ ಉದಾಹೃತಂ. ಈ ಕರ್ಮವನ್ನ ಕರ್ತೃವಿನ ದ್ವಾರ ಹೇಳಿದ್ರು. ಬರೀ ಕರ್ಮದಲ್ಲಿ ರಾಜಸ ತಾಮಸ ಸಾತ್ವಿಕ ಇಲ್ಲ. ಮಾಡುವ ಕರ್ತೃ ಅಹಂಕಾರ ಇದ್ದು
ಆದ್ಮೇಲೆ ಕಾಮೇಪ್ಸು ಕರ್ಮಫಲದಲ್ಲಿ ತುಂಬಾ ಆಸಕ್ತಿ ಇದ್ದು ಬಹಳ ಆಯಾಸ ಪಟ್ಕೊಂಡು ಮಾಡಿದ್ರೆ ಆ ಕರ್ಮ ಹೆಸರೇನು ರಾಜಸ ಕರ್ಮ. ಸಾತ್ವಿಕ ಕರ್ಮ ಹೇಳೋಣ ಈಗ. ನಿತ್ಯವಾದ ಕರ್ಮ ಅಭಿಮಾನವಿಲ್ಲದೆ ಮಾಡಬೇಕು. ಆಮೇಲೆ ರಾಗದ್ವೇಷ ಇರಬಾರದು, ಫಲಾಸಕ್ತಿ ಇರಬಾರ್ದು, ರಾಗದ್ವೇಷ ಇರಬಾರ್ದು. ಅದು ಸಾತ್ವಿಕ ಕರ್ಮ ಅಂತ ಆಯ್ತು. ಓಂ ಅಧ್ಯಾತ್ಮ ವಿದ್ಯಾ ವಿದ್ಯಾನ